ಓಕೆ, ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈ ವಿಡಿಯೋದಲ್ಲಿ ನಾವು ಪಾರ್ಷಿಯಲ್ ಡೆರಿವೇಟಿವ್ಸ್ ಅನ್ನ ನೋಡೋಣ. ಫಸ್ಟ್ ಫಂಕ್ಷನ್ ಅನ್ನ ನಾವು ತಿಳ್ಕೊಂಡಿದ್ದೀವಲ್ಲ, ಅದರೊಳಗಡೆ ಹೆಂಗಿತ್ತು, y ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಇರ್ತೈತಿ. y ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂದ್ರೆ y ಎಕ್ಸ್ ಮೇಲೆ ಡಿಪೆಂಡೆಂಟ್ ಆಗೈತಿ, ಎಕ್ಸ್ ಇಂಡಿಪೆಂಡೆಂಟ್ ವೇರಿಯಬಲ್, y ಡಿಪೆಂಡೆಂಟ್ ವೇರಿಯಬಲ್. ಇದರಲ್ಲಿ ಒಂದೇ ಒಂದು y ಅದು ಒಂದೇ ಒಂದು ಎಕ್ಸ್ ಮೇಲೆ ಡಿಪೆಂಡ್ ಆಗೈತಿ. ಇಂಥ ಕಂಡೀಷನ್ಸ್ ಒಳಗಡೆ ನಾ ಏನಾದರೂ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ dy ಬೈ ಡಿ ಎಕ್ಸ್ ಮಾಡಿದ್ರೆ ಅವಾಗ ಆನ್ಸರ್ ಏನು ಬರ್ತದಲ್ಲ, ಅದು ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಬರಿತೀನಿ. ಇದು ಏನಂತಂದ್ರೆ ಇದಕ್ಕೆ ಆರ್ಡಿನರಿ ಡಿಫ್ರೆನ್ಸಿಯೇಷನ್ ಅಂತ. ಇದಕ್ಕೆ ಆರ್ಡಿನರಿ ಡಿಫ್ರೆನ್ಸಿಯೇಷನ್ ಅಥವಾ ಆರ್ಡಿನರಿ ಡೆರಿವೇಟಿವ್ಸ್ ಅಂತ ಹೇಳ್ತಾರೆ. ಇದು ಆರ್ಡಿನರಿ ಅದ. ಬಟ್ ಅಕಸ್ಮಾತ್ ಆಗಿ ನನ್ನ ಹತ್ರ ಒಂದು ಯು ಅಂತ ಫಂಕ್ಷನ್ ಅದ, ಆ ಯು ಅನ್ನೋ ಫಂಕ್ಷನ್ ಎಕ್ಸ್ ಮತ್ತು ವೈ ಎರಡರ ಮೇಲೆ ಡಿಪೆಂಡ್ ಇತ್ತಂದ್ರೆ, ಅಥವಾ ಯು ಅನ್ನೋ ಫಂಕ್ಷನ್ ಎಕ್ಸ್ ಮತ್ತು ವೈ ಮೇಲೆ ಡಿಪೆಂಡ್ ಅದ, ಈ ಎಕ್ಸ್ ಮತ್ತು ವೈಗಳು ಟಿ ಮೇಲೆ ಡಿಪೆಂಡ್ ಇತ್ತಂದ್ರೆ, ಅಥವಾ ಯು ಅನ್ನೋದು ಎಕ್ಸ್ ಮತ್ತು ವೈ ಮೇಲೆ ಡಿಪೆಂಡ್ ಆಗಿ ವೈ ಎಕ್ಸ್ ಮೇಲೆ ಡಿಪೆಂಡ್ ಆಗಿತ್ತಂದ್ರೆ, ಈ ರೀತಿ ಕಾಂಪ್ಲಿಕೇಶನ್ಸ್ ಬರಾಕತ್ತಿದ್ವು ಅಂತ ತಿಳ್ಕೊಳ್ರಿ. ಇದಕ್ಕೆ ಕನ್ಕ್ಲೂಷನ್ ಏನ್ ಹೇಳ್ತೀವಿ ಅಂತಂದ್ರೆ, ಮೋರ್ ದ್ಯಾನ್ ಡಿಪೆಂಡೆಂಟ್ ವೇರಿಯೇಬಲ್ಸ್ ಎಷ್ಟು ಅದಾವ ಇಲ್ಲಿ, ಡಿಪೆಂಡೆಂಟ್ ವೇರಿಯೇಬಲ್ಸ್ ಏನಿದಾವಲ್ಲ, ಡಿಪೆಂಡೆಂಟ್ ವೇರಿಯೇಬಲ್ಸ್ ಆರ್ ಮೋರ್ ದ್ಯಾನ್ ಒನ್ ಇದಾವ. ಮತ್ತೇನಾಗೈತೆ ಅಂದ್ರೆ ಇದು ಕಾಂಪೋಸಿಟ್ ಫಂಕ್ಷನ್ ಆಗತೈತಿ. ಇದು ಫಂಕ್ಷನ್ಸ್ ನೋಡಿವಲ್ಲ ನಾವು ಆಲ್ರೆಡಿ, ಇಂಪ್ಲಿಸಿಟ್ ಫಂಕ್ಷನ್, ಎಕ್ಸ್ಪ್ಲಿಸಿಟ್ ಫಂಕ್ಷನ್, ಕಾಂಪೋಸಿಟ್ ಫಂಕ್ಷನ್. ಇವು ಕಾಂಪೋಸಿಟ್ ಫಂಕ್ಷನ್ ಆಗ್ತದೆ. ಕಾಂಪೋಸಿಟ್ ಫಂಕ್ಷನ್ಸ್ ಅಂದ್ರೆ ವೇರಿಯಬಿಲಿಟಿ ಡಿಪೆಂಡೆನ್ಸಿ ಭಾಳ ಆಗ್ತಾ ಇದೆ. ಇಂಥ ಕಂಡೀಷನ್ಸ್ ಒಳಗಡೆ ಏನು ಡೆರಿವೇಟಿವ್ ಮಾಡ್ತೀವಲ್ಲ, ಆ ಡೆರಿವೇಟಿವ್ ನಾವೇನಂತೀವಿ ಅಂದ್ರೆ ಪಾರ್ಷಿಯಲ್ ಡೆರಿವೇಟಿವ್ಸ್ ಅಂತ ಕರಿತೀವಿ. ಡೆರಿವೇಟಿವ್ಸ್ ಅಥವಾ ಡಿಫರೆನ್ಶಿಯೇಷನ್ ಪಾರ್ಷಿಯಲ್ ಡಿಫರೆನ್ಶಿಯೇಷನ್ ಅಂತ ಕರೀತಾರೆ. ನೋಡೋಣ ಹೆಂಗಿರ್ತದೆ ಅಂತೇಳಿ. ಓಕೆ, ಫಸ್ಟ್ ಆರ್ಡಿನರಿ ಡಿಫರೆನ್ಶಿಯೇಷನ್ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಈಗ y ಇಸ್ ಈಕ್ವಲ್ ಟು 2x ಪ್ಲಸ್ ವೈ 2x ಪ್ಲಸ್ 3x ಕ್ಯೂಬ್ ಇತ್ತಂದ್ರೆ ಏನು ಮಾಡ್ತೀರಿ, ಡಿವೈ ಬೈ ಡಿ ಎಕ್ಸ್ ಏನಕ್ಕೆ ಡಿವೈ ಬೈ ಡಿ ಎಕ್ಸ್ ಈಕ್ವಲ್ ಟು 2 ಪ್ಲಸ್ 3 3 9 9 ಎಕ್ಸ್ ಸ್ಕ್ವೇರ್ ಆಗ್ತದೆ. ತಿಳಿದಾ? ಡಿವೈ ಬೈ ಡಿ ಎಕ್ಸ್ ಬಂತ. ಓಕೆ, ಇದು ಯಾವ ಫಂಕ್ಷನ್? ಇದು ಎಕ್ಸ್ಪ್ಲಿಸಿಟ್ ಫಂಕ್ಷನ್, ಇಂಪ್ಲಿಸಿಟ್ ಫಂಕ್ಷನ್? ಎಕ್ಸ್ಪ್ಲಿಸಿಟ್ ಫಂಕ್ಷನ್. ಇದು ಎಕ್ಸ್ಪ್ಲಿಸಿಟ್ ಫಂಕ್ಷನ್ಗೆ ಡಿಫರೆನ್ಶಿಯೇಷನ್ ಗೊತ್ತದ. ಓಕೆ, ಇನ್ನೊಂದು ಮಾಡ್ರಿ. 3 ಇಸ್ ಈಕ್ವಲ್ ಟು ಎಕ್ಸ್ ವೈ ಪ್ಲಸ್ 7x ಸ್ಕ್ವೇರ್ ಪ್ಲಸ್ 7y ಸ್ಕ್ವೇರ್. ಓಕೆನಾ? ಈಗ ಇದ್ರೊಳಗಡೆ y ಏನ್ ಮಾಡೋಕ್ಕಾಗಂಗಿಲ್ಲ, ಸಪರೇಟ್ ಮಾಡೋಕ್ಕಾಗಂಗಿಲ್ಲ. ಯಾಕೆ ಆಗಂಗಿಲ್ಲ ನೋಡ್ಬೇಕಾರೆ, ಇಲ್ಲಿಂದ y ತೆಗೆದ್ರೆ ಅಂದ್ರೆ ಈ ಕಡೆ ಅವಾಗ x ಪ್ಲಸ್ 7 ಉಳಿತೈತಿ, ಇಲ್ಲೊಂದು x ಐತಿ, ಮತ್ತೆ ಇನ್ನೂ ಒಂದು y ಉಳಿದಿರ್ತೈತಿ. ಹಾಗಾಗಿ ಒಂದು ಸ್ವಲ್ಪ ಏನೇನೋ ಆಗಿ ಸಪರೇಟ್ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಳ್ರಿ. ಹಿಂಗಿತ್ತು ಅಂತಂದ್ರೆ ಇದನ್ನ ಡಿಫ್ರೆನ್ಶಿಯೇಟ್ ಹೆಂಗ್ ಮಾಡ್ತೀವಿ ಅಂದ್ರೆ, ಇದ್ರದ್ದು 0 ಆಗ್ತದ, ಇದು ಪ್ರಾಡಕ್ಟ್ ಅದ ಅಂತ ತಿಳ್ಕೊಂಡು x ಹಂಗ ಇಟ್ಕೊಂಡು y ಡಿಫ್ರೆನ್ಶಿಯೇಷನ್ ಡಿವೈ ಬೈ ಡಿ ಎಕ್ಸ್ ಆಗ್ತದ, ಮತ್ತೆ ಪ್ಲಸ್ y ನ ಹಂಗ ಇಟ್ಕೊಂತೀನಿ, x ಡಿಫ್ರೆನ್ಶಿಯೇಷನ್ 1 ಆಗ್ತದ, ಪ್ಲಸ್ 7 ಇಂಟು 2x ಆಗ್ತದ, ಪ್ಲಸ್ 2 ಇಂಟು 7 ಇಂಟು 2 ಅಂದ್ರೆ 14 ಇಂಟು y ಇಂಟು ಡಿವೈ ಬೈ ಡಿ ಎಕ್ಸ್ ಆಗ್ತದೆ. ಇಷ್ಟು ದೊಡ್ಡದಾಯ್ತು ಇದು. ಇದ್ರೊಳಗಡೆ ಇಲ್ಲೊಂದು ಡಿವೈ ಬೈ ಡಿ ಎಕ್ಸ್ ಐತಿ, ಇಲ್ಲೊಂದು ಡಿವೈ ಬೈ ಡಿ ಎಕ್ಸ್ ಐತಿ, ಅಂದ್ರೆ ಸಿಂಗಲ್ ವೇರಿಯೇಬಲ್ಸ್, ಸಿಂಗಲ್ ಡಿಪೆಂಡೆಂಟ್ ವೇರಿಯೇಬಲ್ ಅದ. ಹಂಗಾಗಿ ಇದೇನಾಯ್ತಿದು ಆರ್ಡಿನರಿ ಡಿಫ್ರೆನ್ಶಿಯೇಷನ್ ಆಯ್ತಿದೆ. ಆರ್ಡಿನರಿ ಡಿಫ್ರೆನ್ಶಿಯೇಷನ್ ಆಯ್ತು. ಬಟ್ ಈಗ ನಾವೇನ್ ಮಾಡೋಣ, ಈಗ ಪಾರ್ಷಿಯಲ್ ಡಿಫ್ರೆನ್ಶಿಯೇಷನ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಹೆಂಗಂತಂದ್ರೆ ಯು ಇಸ್ ಅ ಫಂಕ್ಷನ್ ಆಫ್ ಎಕ್ಸ್ ಕಮ ವೈ, ಯು ಇಸ್ ಅ ಫಂಕ್ಷನ್ ಆಫ್ ಎಕ್ಸ್ ಕಮ ವೈ ಅಂತ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಬರ್ಕೊಡ್ರಿ. ಎಕ್ಸ್ ಸ್ಕ್ವೇರ್ ವೈ ಜೆಡ್ ಮೈನಸ್ 3, ಸಣ್ಣದು ಕೊಡೋಣ ತಡಿ, ಇಷ್ಟು ದೊಡ್ಡದು ಬೇಡ, ಹಿಂಗೆ ಕೊಡೋಣ, ಅದೇ ಫ್ಯಾಷನ್ ಕೊಡೋಣ. ಯು ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ವೈ ಸ್ಕ್ವೇರ್ ಎಕ್ಸ್ ಪ್ಲಸ್ ಎಕ್ಸ್ ವೈ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಇಷ್ಟು ತಗೋದು. ಓಕೆ, ಇದೇನಿದು ಒಂದು ಫಂಕ್ಷನ್, ಇದು ಯು ಅನ್ನೋ ಫಂಕ್ಷನ್. ಯು ಯಾರ ಮೇಲೆ ಡಿಪೆಂಡ್ ಅದ, ಎಕ್ಸ್ ವೈ ಎಲ್ಲದ ಮೇಲೆ ಡಿಪೆಂಡ್ ಅದ. ಈಗ ಇದಕ್ಕೆ ಡಿಫರೆನ್ಶಿಯೇಷನ್ ಏನೇನು ಮಾಡ್ಬೋದು ಅಂತಂದ್ರೆ, ನಾನು ಡೋ ಯು ಬೈ ಡೋ ಎಕ್ಸ್ ಅಂತ ಬರಿತೀನಿ. ಇಲ್ಲಿ ತಿಳ್ಕೊಬೇಕು. ಈಗ ಏನ್ ತಿಳ್ಕೊಬೇಕಂದ್ರೆ, ಸರ್ ಒಮ್ಮೊಮ್ಮೆ ಡಿ ಬರಿತೀರಿ ಸರ್, ಡಿ ಬೈ ಡಿ ಎಕ್ಸ್ ಅಂತ ಬರಿತೀರಿ ಸರ್, ಒಮ್ಮೊಮ್ಮೆ ಡೋ ಬೈ ಡೋ ಎಕ್ಸ್ ಅಂತ ಬರಿತೀರಿ ಸರ್ ಅಂತ ಹೇಳ್ತಾರೆ ಹುಡುಗರು. ಹೌದಪ್ಪ, ಇದು ಹಿಂಗ್ ಬರೆದ್ರೆ ಇದು ಆರ್ಡಿನರಿ ಡಿಫ್ರೆನ್ಶಿಯೇಷನ್. ಇದು ಆರ್ಡಿನರಿ ಡಿಫ್ರೆನ್ಶಿಯೇಷನ್ ಅಂದ್ರೇನು, ಒಂದೇ ಡಿಪೆಂಡೆಂಟ್ ವೇರಿಯೇಬಲ್ ಅದ ಅಂತ ಅರ್ಥ. ಇದು ಏನೈತಿಲ್ಲ, ಇದು ಪಾರ್ಷಿಯಲ್ ಡಿಫ್ರೆನ್ಶಿಯೇಷನ್. ಪಾರ್ಷಿಯಲ್ ಡಿಫ್ರೆನ್ಶಿಯೇಷನ್ ಅಂದ್ರೇನು, ಮೆನಿ ವೇರಿಯೇಬಲ್ಸ್ ಅದಾವ, ಮೆನಿ ಡಿಪೆಂಡೆಂಟ್ ವೇರಿಯೇಬಲ್ಸ್ ಅದಾವ. ಆ ಮೆನಿ ಒಳಗಡೆ ನಾನು ಎಕ್ಸ್ ಅನ್ನು ಮಾತ್ರ ಕನ್ಸಿಡರ್ ಮಾಡೀನಿ, ಉಳಿದವೆಲ್ಲ ವೇರಿಯೇಬಲ್ಸ್ ನ ಕಾನ್ಸ್ಟೆಂಟ್ ಅಂತ ಟ್ರೀಟ್ ಮಾಡ್ತೀನಿ. ಉಳಿದವೆಲ್ಲ ಏನ್ ಮಾಡ್ತೀನಿ, ಕಾನ್ಸ್ಟೆಂಟ್ ಅಂತ ಟ್ರೀಟ್ ಮಾಡ್ತೀನಿ. ಓಕೆ, ಇದ್ರದ್ದು ಡಿಫ್ರೆನ್ಶಿಯೇಷನ್ ಹೆಂಗಾಗುತ್ತೆ ನೋಡು. ನೀ ಏನ್ ಮಾಡ್ಬೋದು, ಇದಕ್ಕೆ ಯುಗ ಡೋ ಯು ಬೈ ಡೋ ಎಕ್ಸ್ ಮಾಡ್ಬೋದು, ಡೋ ಯು ಬೈ ಡೋ ವೈ ಮಾಡ್ಬೋದು, ಡೋ ಯು ಬೈ ಡೋ ಎಕ್ಸ್ ಮಾಡ್ಬೋದು, ಡೋ ಯು ಬೈ ಡೋ ವೈ ಮಾಡ್ಬೋದು. ಹಾಗೆ ಡೋ ಯು ಬೈ ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಮಾಡ್ಬೋದು, ಹಾಗೆ ಡೋ ಸ್ಕ್ವೇರ್ ಯು ಬೈ ಡೋ ವೈ ಸ್ಕ್ವೇರ್ ಮಾಡ್ಬೋದು, ಹಾಗೆ ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಡೋ ವೈ ಮಾಡ್ಬೋದು. ನೋಡಿ ಎಷ್ಟು ಮಾಡ್ಬೋದು, ಸೆಕೆಂಡ್ ಡಿಗ್ರಿ ತನಕ ಬೇಕಂದ್ರೆ ಇಷ್ಟು ಮಾಡ್ಬೋದು. ಇದು ಯಾಕಂದ್ರೆ ಫಸ್ಟ್ ಡಿಗ್ರಿ ಅಂತಾರೆ, ಫಸ್ಟ್ ಆರ್ಡರ್ ಡಿಫ್ರೆನ್ಶಿಯೇಷನ್. ಇವು ಸೆಕೆಂಡ್ ಆರ್ಡರ್ ಡಿಫ್ರೆನ್ಶಿಯೇಷನ್ ಅಂತಾರೆ. ಆರ್ಡರ್ ಅನ್ರಿ, ಡಿಗ್ರಿ ಏನ್ ಮಾಡ್ರಿ, ಆರ್ಡರ್ ಅನ್ರಿ. ಹೌದಾ? ಇದಕ್ಕೇನಂತಾರೆ, ಇದಕ್ಕೆ ಫಸ್ಟ್ ಆರ್ಡರ್
ಇವಕ್ಕೆ ಏನಂತಾರೆ ಇವಕ್ಕೆ ಸೆಕೆಂಡ್ ಆರ್ಡರ್ ಅಂತಾರೆ. ಓಕೆ, ಚೆಕ್ ಮಾಡಿ ನೋಡೋಣ ಬನ್ನಿ. ಇದಕ್ಕೆ ಹೇಳಿದಕ್ಕೆ ಡೋನ ಯುನ ವಿತ್ ರೆಸ್ಪೆಕ್ಟ್ ಟು ಎಕ್ಸಿಗೆ ಮಾಡ್ಬೇಕಾದ್ರೆ ವೈನ್ ಏನು ಅನ್ಕೋಬೇಕು, ವೈನ್ ಕಾನ್ಸ್ಟೆಂಟ್ ಅನ್ಕೋಬೇಕು. ಮತ್ತೆ ಇಲ್ಲಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬಾರ್ದು. ಎಕ್ಸ್ ವೈ ಐತಿಲ್ಲ ಇಲ್ಲಿ, ಅವಾಗ ಏನು ಅನ್ಕೋಬೇಕು, ವೈ ಆಸ್ ಇಟ್ ಈಸ್ ಎಕ್ಸ್ ಸ್ಕ್ವೇರ್ಗೆ 2x. ನಾ ಹೆಂಗೆ ಬರೆಯಕತ್ತೀನಿ ನಂಗೆ ಕಾನ್ಸಂಟ್ರೇಟ್ ಮಾಡಿರಿ. ಪ್ಲಸ್ ಏನು ಕಾನ್ಸ್ಟೆಂಟ್ ಇದ್ರೊಳಗೆ, ವೈ ಸ್ಕ್ವೇರ್ ಕಾನ್ಸ್ಟೆಂಟ್ ಎಕ್ಸ್ಗೆ 1 ಪ್ಲಸ್ ಏನು ಕಾನ್ಸ್ಟೆಂಟ್ ಇದ್ರೊಳಗೆ ವೈ ಕಾನ್ಸ್ಟೆಂಟ್ ಎಕ್ಸ್ಗೆ 1 ಪ್ಲಸ್ ಇದು 2x ಪ್ಲಸ್ ಇದು ವೆರಿ ಗುಡ್. ಅರ್ಥಾಯ್ತಾ? ಏನೇ ಡೌಟ್? ಏನು ಬಂದ ಆನ್ಸರ್ ಇದು 2xy ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ವೈ ಪ್ಲಸ್ 2x. ಇದು ಡೋ ಯು ಬೈ ಡೋ ಎಕ್ಸ್. ಹಂಗೆ ಇದನ್ನ ಹೇಳ್ರಿ, ಡೋ ಯು ಬೈ ಡೋ ವೈ ಹೇಳ್ರಿ, ಡೋ ಯು ಬೈ ಡೋ ವೈ ಹೇಳ್ರಿ. ಎಕ್ಸ್ ಸ್ಕ್ವೇರ್ 2yx ಪ್ಲಸ್ ಎಕ್ಸ್ ಪ್ಲಸ್ 0 ಪ್ಲಸ್ 2y ಹೇಳಕತ್ತೈತಿ. ವೆರಿ ಗುಡ್. ಈಗ ಇದು ಆಯ್ತಪ್ಪ. ಈಗ ನೆಕ್ಸ್ಟ್ ಏನು ಮಾಡೋಣ ಅಂತಂದ್ರೆ ಇವನ್ನ ಸ್ಕ್ವೇರ್ ಸೆಕೆಂಡ್ ಆರ್ಡರ್ಗೆ ಹೋಗೋಣ ಈಗ. ಓಕೆ, ಸೆಕೆಂಡ್ ಆರ್ಡರ್ಗೆ ಹೋದಾಗ ಏನಾಗ್ತಾವೆ ನೋಡೋಣ. ಸೆಕೆಂಡ್ ಆರ್ಡರ್ಗೆ ಹೋದಾಗ ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಬೇಕಾಗಿತ್ತು ನನಗೆ. ಏನು ಮಾಡ್ಬೇಕು, ಇದನ್ನ ಏನು ಮಾಡ್ಬೇಕು, ಇನ್ನೊಮ್ಮೆ ಎಕ್ಸಲ್ಲಿ ಮಾಡ್ಬೇಕು. ಅವಾಗ ಎರಡು ಇನ್ನೊಮ್ಮೆ ಎಕ್ಸಲ್ಲಿ ಹೇಳಿದ್ನ 2y ಪ್ಲಸ್ 0 ಪ್ಲಸ್ 0 ಪ್ಲಸ್ 2. ಏನು ಬಂತಿದ್ದು 2y ಪ್ಲಸ್ 2 ಎರಡನೇ ಸತಿ ಡಿಫ್ರೆನ್ಸಿಯೇಷನ್ ಮಾಡಿದಾಗ. ಹಾಗೆ ನೆಕ್ಸ್ಟ್ ಇದನ್ನ ಏನೈತಿಲ್ಲ ಡೋ ಯು ಬೈ ಡೋ ವೈ, ಇದನ್ನ ಎರಡು ಸತಿ ಮಾಡೋಣ. ಡೋ ಸ್ಕ್ವೇರ್ ಯು ಬೈ ಡೋ ವೈ ಸ್ಕ್ವೇರ್ 0 ಪ್ಲಸ್ 2x ಪ್ಲಸ್ 0 ಪ್ಲಸ್ 2 ಅಂದ್ರೆ ಏನಾಯ್ತಿದು 2x ಪ್ಲಸ್ 2 ಆಯ್ತು. ಈಗ ಏನು ಮಾಡೋಣ ಅಂದ್ರೆ ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಡೋ ವೈ ಮಾಡೋಣ. ಏನು ಮಾಡ್ಬೇಕು ಈಗ, ಡೋ ಯು ಬೈ ಡೋ ಎಕ್ಸ್ ಆಯ್ತಲ್ಲ, ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈಲ್ ಮಾಡ್ಬೇಕು. ಮತ್ತೆ ಈಗ ನೋಡಿ ವೈ ಐತಲ್ಲ, ಎರಡನೇ ಸತಿ, ಒಂದನೇ ಸತಿ ಇದ್ದಿದ್ದನ್ನ ಅಂದ್ರೆ ಒಂದನೇ ಸತಿ ಇದ್ದಿದ್ದನ್ನ ಇನ್ನೊಂದು ಸತಿ ವೈಲ್ ಮಾಡ್ಬೇಕು. ಈಗ ಇದನ್ನ ವೈಲ್ಗೆ ಹೇಳಿ, ವಿತ್ ರೆಸ್ಪೆಕ್ಟ್ ಟು ವೈ ಹೇಳ್ಬೇಕಂದ್ರೆ ಎಕ್ಸ್ ಕಾನ್ಸ್ಟೆಂಟ್ 2x ಪ್ಲಸ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು 2y ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು 1. ತಿಳಿತಾ? ಓಕೆ, ನೆಕ್ಸ್ಟ್ ಇದು ನೋಡು ಡೋ ಸ್ಕ್ವೇರ್ ಯು ಬೈ ಡೋ ವೈ ಐತೆ ಆಲ್ರೆಡಿ, ಅದನ್ನ ಡೋ ಎಕ್ಸ್ ಮಾಡಬೇಕು. ಅಂದ್ರೆ ಇದನ್ನ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಬೇಕು. ಏನಾಗ್ತಿದ್ದು 2x ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಕತ್ತೀವಿ ಅಂದ್ರೆ ವೈ ಕಾನ್ಸ್ಟೆಂಟ್ 2y ಪ್ಲಸ್ ಇದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಕತ್ತೀವಿ ಅಂದ್ರೆ ವೈ ಕಾನ್ಸ್ಟೆಂಟ್ ಪ್ಲಸ್ 0 0. ತಿಳಿತಾ? ಇದು ಬಂತು. ನೆಕ್ಸ್ಟ್ ಇನ್ನೊಂದು ಏನು ಬರ್ತಾವ ನೋಡು, ಹಿಂಗೆ ಮಾಡ್ಬೋದಾ, ಮುಗೀತು ಅಷ್ಟೇ. ಓಕೆ, ಮತ್ತೇನು ಮಾಡಕ್ ಬರಲ್ಲ. ಅದಾಯ್ತಲ್ಲ, ಇವೇನಾದ್ವು ಇವು ಸೆಕೆಂಡ್ ಆರ್ಡರ್ ಡಿಫರೆನ್ಷಿಯಲ್ ಇಕ್ವೇಶನ್. ಇಷ್ಟನ್ನ ನೀವು ಒಂದು ಇಕ್ವೇಶನ್ ಒಳಗಡೆ ಇವೆಲ್ಲವನ್ನು ಮಾಡ್ಕೊಳ್ಬಹುದು. ಏನು ಡೌಟ್? ಏನು ಡೌಟ್ ಇಲ್ಲ? ಓಕೆ, ಈಗ ಒಂದು ಹೆಡ್ಡಿಂಗ್ ಹಾಕೋಣ. ಇವಕ್ಕೊಂದು ಶಾರ್ಟ್ ಕಟ್ ಹೇಳ್ಕೊಡ್ತೀನಿ. ಶಾರ್ಟ್ ಕಟ್ ಹೆಂಗಂತಂದ್ರೆ ನೋಡು, ಇಷ್ಟೆಲ್ಲ ಬರ್ಕೊಂತ ಕುಂದಿರ್ಬೇಕಲ್ಲ, ಇವತ್ತಿಂದ ಡೋ ಯು ಬೈ ಡೋ ಎಕ್ಸ್ ನ ಯು ಎಕ್ಸ್ ಅಂತ ಬರಿತೀನಿ. ಏನಂತ ಬರಿತೀನಿ, ಡೋ ಯು ಬೈ ಡೋ ಎಕ್ಸ್ ಏನಂತ ಬರಿತೀನಿ, ಯು ಎಕ್ಸ್ ಅಂತ ಬರಿತೀನಿ. ನೆಕ್ಸ್ಟ್ ಬರ್ಕೋ ಡೋ ಯು ಬೈ ಡೋ ವೈ ಏನಂತ ಬರೀತಾರ, ಡೋ ಯು ಬೈ ಡೋ ವೈ ಏನಂತ ಬರೀತಾರ, ಯು ವೈ ಅಂತ ಬರೀತಾರೆ. ಸಣ್ಣ ವೈ ಬರಬೇಕು. ನೆಕ್ಸ್ಟ್ ಹಾಗೆ ಡೋ ಯು ಬೈ ಅಲ್ಲ ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಏನಂತ ಬರೆಯೋಣ, ಯು ಎಕ್ಸ್ ಎಕ್ಸ್ ಅಂತ ಬರೆಯೋಣ. ಹೇಳ್ತಾ ರೈಟಾ? ನೆಕ್ಸ್ಟ್ ಡೋ ಸ್ಕ್ವೇರ್ ಯು ಬೈ ಡೋ ವೈ ಸ್ಕ್ವೇರ್ ಏನಂತ ಬರೆಯೋಣ, ಯು ವೈ ವೈ ಅಂತ ಬರೆಯೋಣ. ನೆಕ್ಸ್ಟ್ ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಡೋ ವೈ ಏನಂತ ಬರೆಯೋಣ, ಯು ಎಕ್ಸ್ ವೈ ಅಂತ ಬರೆಯೋಣ. ಡೋ ಸ್ಕ್ವೇರ್ ಯು ಬೈ ಡೋ ವೈ ಡೋ ಎಕ್ಸ್ ನ ಯು ವೈ ಎಕ್ಸ್ ಅಂತ ಬರೆಯೋಣ. ಓಕೆನಾ? ಎನಿ ಡೌಟ್? ಓಕೆನಾ? ರೈಟ್. ನೆಕ್ಸ್ಟ್ ಈಗ ಒಂದು ಹೊಸ ಟರ್ಮ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ. ನ್ಯೂ ಟರ್ಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಿ. ಫಂಕ್ಷನ್ಸ್ ಒಳಗಡೆ ಏನೆಲ್ಲ ಇದು ನೋಡಿ ಒಂದು ಸ್ವಲ್ಪ ಯೋಚನೆ ಮಾಡಿ ನಮಗೆ. ಎಕ್ಸ್ಪ್ಲಿಸಿಟ್ ಫಂಕ್ಷನ್, ಇಂಪ್ಲಿಸಿಟ್ ಫಂಕ್ಷನ್, ಕಾಂಪೋಸಿಟ್ ಫಂಕ್ಷನ್, ಹೌದಾ? ಹಂಗೆಲ್ಲ ಇರ್ತಿದ್ವು. ಈಗ ಒಂದು ಹೊಸ ಟರ್ಮ್ ಇಂಟ್ರೊಡ್ಯೂಸ್ ಮಾಡ್ತೀವಿ. ಅದು ಯಾವ್ದಂದ್ರೆ ಹೋಮೋಜಿನಿಯಸ್ ಫಂಕ್ಷನ್. ಬರ್ಕೋರಿ, ಯಾವುದು? ಹೋಮೋಜಿನಿಯಸ್ ಫಂಕ್ಷನ್. ಈ ಹೋಮೋಜಿನಿಯಸ್ ಫಂಕ್ಷನ್ ಹೆಂಗಿರ್ತದ ಅಂದ್ರೆ ಅದ್ರದ್ದು ಒಂದಿಷ್ಟು ಡೆಫಿನಿಷನ್ ಹೇಳ್ತೀನಿ, ನೋಡಿ ಕಂಡಿಡ್ಬೇಕು ನೀವು ಇದನ್ನ. ಹೆಂಗ ಅದನ್ನ ನೋಡಿದ ತಕ್ಷಣ ಇದು ಇಲ್ಲಷ್ಟು ಯೂಸ್ ಆಗಲ್ಲ, ಭಾಳ ಕಡೆ ಯೂಸ್ ಆಗ್ತೈತಿ. ಮುಂದೆ ಮ್ಯಾಥಮೆಟಿಕ್ಸ್ ಅಲ್ಲಿ ಓದಲ್ಲೇ ಹೋಮೋಜಿನಿಯಸ್ ಫಂಕ್ಷನ್ ಅನ್ನು ಐಡೆಂಟಿಫೈ ಮಾಡಬೇಕು. ಒಂದ್ಸತಿ ಅದು ಹೋಮೋಜಿನಿಯಸ್ ಫಂಕ್ಷನ್ ಸಿಕ್ತಂದ್ರೆ ಏನ್ ಮಾಡಬೇಕು, ಎಸ್ ಯಾಕ ಖುಷಿ ಪಡ್ಬೇಕು. ಯಾಕಂದ್ರೆ ಅದಕ್ಕೆ ಇನ್ವಾಲ್ವ್ ಆಗಿರ್ತಕ್ಕಂಥ ಎಲ್ಲಾ ಟ್ರಿಕ್ಸ್ಗಳು ಈಸಿ ಇರ್ತಾವ. ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ನೊಳಗ ಅವ ನಿಮ್ಗೆ ಹೋಮೋಜಿನಿಯಸ್ ಫಂಕ್ಷನ್ನೇ ಕೊಡಕ್ ಶುರು ಮಾಡ್ತಾನೆ, ಬಿಕಾಸ್ ಹುಡುಗರಿಗೆ ಈಸಿ ಆಗಲಿ ಅಂತೇಳಿ. ಕಾಂಪಿಟೇಟಿವ್ ಎಕ್ಸಾಮ್ನರ್ಸ್ದು
ಕ್ವಶನ್ ಪೇಪರ್ ಸೆಟ್ ಮಾಡೋರ್ದು ಮೈಂಡ್ ಸೆಟ್ ನಿಮ್ಮನ್ನು ಕಾಡ್ಬೇಕಂತಿರಂಗಿಲ್ಲ. ನಿಮ್ಮ ಹತ್ರ ನಾಲೆಜ್ ಐತೋ ಇಲ್ಲ ಚೆಕ್ ಮಾಡ್ಬೇಕಂತಿರ್ತೈತಿ. ನಿಮ್ಮನ್ನು ಕಾಡಬೇಕು, ಟಫ್ ಕ್ವಶನ್ ಕೊಡಬೇಕು, ಹುಡುಗರಿಗೆ ಏನೋ ಆನ್ಸರ್ ಆಗಬಾರ್ದು, ಫೇಲ್ ಆಗ್ಬೇಕಂತಿರಂಗಿಲ್ಲ. ಹೌದಾ, ನಿಮ್ಗೆ ಗೊತ್ತಿರ್ಬೇಕು ಅಷ್ಟೇ ಅದು. ಹಾಗಾಗಿ ಏನು ಮಾಡಬೇಕು, ಓದಿದ ಹುಡುಗರಿಗೆ ಇನ್ನೂ ಸ್ವಲ್ಪ ಸ್ಕೋಪ್ ಕೊಡೋದೇ ಕಾಂಪಿಟೇಟಿವ್ ಎಕ್ಸಾಮ್ಸ್. ಬರ್ಕೊಡು, ಹೋಮೋಜಿನಿಯಸ್ ಫಂಕ್ಷನ್ ಈಸ್ ಸೆಡ್ ಟು ಬಿ, ಸರಿ, ಎ ಫಂಕ್ಷನ್ ಈಸ್ ಸೆಡ್ ಟು ಬಿ ಹೋಮೋಜಿನಿಯಸ್, a function is said to be homogeneous ಅಂತ ಹೇಳ್ಬೇಕಿತ್ತಂದ್ರ if degree of each and every term, if degree of each and every term in the function is same, the function is same. ಇಲ್ಲಿ ಡಿಗ್ರಿ ಅಂದ್ರೆ ಏನು? ಡಿಗ್ರಿ ಅಂದ್ರೆ ಪವರ್ಸ್. ಓಕೆನಾ? ಈಗ ನೋಡು, ಫಸ್ಟ್ ನಿಮ್ಗೆ ಒಂದಿಷ್ಟು ಕ್ವಶನ್ ಕೇಳ್ತೀನಿ. ವಾಟ್ ಇಸ್ ದ ಡಿಗ್ರಿ ಆಫ್ ಎಕ್ಸ್? 1. ವಾಟ್ ಇಸ್ ದ ಡಿಗ್ರಿ ಆಫ್ ಎಕ್ಸ್ ಸ್ಕ್ವೇರ್? 2. ವಾಟ್ ಇಸ್ ದ ಡಿಗ್ರಿ ಆಫ್ ಜೆಡ್ ಸ್ಕ್ವೇರ್? 2. ವಾಟ್ ಇಸ್ ದ ಡಿಗ್ರಿ ಆಫ್ ಎಕ್ಸ್ ವೈ? 1 ಅನ್ಬಾರ್ದು ಇಲ್ಲಿ. ಏನ್ ಅನ್ಬೇಕು, ಇವೆರಡು ಇಂಟು ಅದಾವಲ್ಲ, ಹಂಗಾಗಿ ವಾಟ್ ಇಸ್ ದ ಡಿಗ್ರಿ ಆಫ್ ದ ಫಂಕ್ಷನ್ ಅಂದ್ರೆ 1 ಸೇರಿ 2 ಅಂತ ಹೇಳ್ಬೇಕು. ವಾಟ್ ಇಸ್ ದ ಡಿಗ್ರಿ ಆಫ್ ದಿಸ್ ಒನ್? 2. ವಾಟ್ ಇಸ್ ದ ಡಿಗ್ರಿ ಆಫ್ ಎಕ್ಸ್ ಸ್ಕ್ವೇರ್ ವೈ? 3. What is the degree of x square y square? 4. Okay, what is the degree of 2xy? 2. ಪವರ್ ಗೆ ಕೌಂಟ್ ಮಾಡಬಾರ್ದು, ಪವರ್ ಗೂ 1 ಇರುತ್ತೆ ಡಿಗ್ರಿ ಅಂತ ಕೌಂಟ್ ಮಾಡಬಾರ್ದು. ವಾಟ್ ಇಸ್ ದ ಡಿಗ್ರಿ ಆಫ್ 2 ಸ್ಕ್ವೇರ್ x ಸ್ಕ್ವೇರ್ y ಸ್ಕ್ವೇರ್? 4. ಮತ್ತೆ ಇದನ್ನು ಕೌಂಟ್ ಮಾಡಬಾರ್ದು. ಹೇಳಕತೈತಿ? ಓಕೆ. ಈ ಹೋಮೋಜಿನಿಯಸ್ ಫಂಕ್ಷನ್ ಅಂದ್ರೆ ಏನಂತಂದ್ರೆ ಅವ್ರು ಏನ್ ಹೇಳ್ಯಾರ ನೋಡಿ, ಇಲ್ಲಿ ಡೆಫಿನಿಷನ್ ಇನ್ನೊಮ್ಮೆ ಓದು, ಅವ್ ನಿಮಗೆ ತಿಳಿದ್ಬಿಡ್ತೈತಿ. ಏನಂತ ಹೇಳೋರು, a function is said to be homogeneous if degree of each and every term ಏನಿರ್ಬೇಕು, ಸೇಮ್ ಇರ್ಬೇಕಂತೆ. ನೋಡೋಣ, ಒಂದು ಎಕ್ಸಾಂಪಲ್ ಕೊಡ್ಲಿ, ಅದು ಹೋಮೋಜಿನಿಯಸ್ ಐತಿ ಚೆಕ್ ಮಾಡ್ತೀರಿ. ಬರ್ಕೊಡ್ರಿ, ಎಕ್ಸ್ ಸ್ಕ್ವೇರ್ ವೈ ಜೆಡ್ ಮೈನಸ್ 3x z ಕ್ಯೂಬ್, ಇಸ್ ಇಟ್ ಹೋಮೋಜಿನಿಯಸ್? ಆಯ್ತಾ? ಹೆಂಗ್ ಗೊತ್ತಾಯ್ತು? ಇಲ್ಲಿ ಎಷ್ಟೈತಿ? ಇಲ್ಲಿ 2 3 4 4 ಐತಿ ಇದ್ರದ್ದು ಡಿಗ್ರಿ. ಇದ್ರದ್ದು 3 + 1 4 ಐತಿ. ಹಂಗಾರೆ ಏನೈತಿ ಇದು? ಹೋಮೋಜಿನಿಯಸ್ ಇಕ್ವೇಶನ್. ಓಕೆ, ಹೋಮೋಜಿನಿಯಸ್ ಇಕ್ವೇಶನ್ ಆಫ್ ಡಿಗ್ರಿ ವಾಟ್? ಎಷ್ಟು ಡಿಗ್ರಿ ಹೋಮೋಜಿನಿಯಸ್ ಇಕ್ವೇಶನ್ ಇದು? 4 ಡಿಗ್ರಿ ಹೋಮೋಜಿನಿಯಸ್. ಅದಕ್ಕೆ n ಅಂತ ಕರೀತೀವಿ. n ಅಂದ್ರೆ ಏನು? ದಟ್ ಈಸ್ ನಂಬರ್ ಆಫ್ ಡಿಗ್ರಿ. ಡಿಗ್ರಿ n = ಡಿಗ್ರಿ. ಹಾಗಾದ್ರೆ ಎಷ್ಟೈತಿ? n = 4. ಇದಕ್ಕೆ ಏನಂತಾರೆ ಗೊತ್ತೇನು? ಹೋಮೋಜಿನಿಯಸ್ ಇಕ್ವೇಶನ್ ವಿತ್ 4 ಡಿಗ್ರಿ ಅಂತಾರೆ. ಹೋಮೋಜಿನಿಯಸ್ ಇಕ್ವೇಶನ್ ವಿತ್ 4 ಡಿಗ್ರಿ. ಇನ್ನೊಂದು ಕೊಡ್ಲಿ ಈಗ ಎಕ್ಸಾಂಪಲ್ ನೋಡು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ. ಇದ್ರದ್ದು ಇದು ಹೋಮೋಜಿನಿಯಸ್ ಹೌದಾ ಅಲ್ಲ? ಹೌದಾ ಅಲ್ಲ? ಎಸ್ ಸರ್, ಹೇಳ್ರು. ಮ್ಯಾಲಿದ ಮ್ಯಾಲೆ ಹೋಮೋಜಿನಿಯಸ್, ಕೆಳಗ ಹೋಮೋಜಿನಿಯಸ್. ಬಟ್ ಟೋಟಲ್ ನಮ್ಗೆ ಗೊತ್ತಾಗಲ್ಲ. ಅದಕ್ಕೆ ನೀವೇನ್ ಮಾಡೋಕಿನ್ನ ಹಿಂಗೈತೆ ಅನ್ಕೋಬೇಕು, g of x by divided by f of x. ಹಿಂಗ f of x by g of x, g of x by f of x ಅನ್ಕೊಂಡ್ರ ಅವೇನಂತ ಮ್ಯಾಲಿದ ಮ್ಯಾಲೆ ಹೋಮೋಜಿನಿಯಸ್ ಐತಿಲ್ಲ 2 ಕೆಳಗ ಹೋಮೋಜಿನಿಯಸ್ ಐತಾ. ಹಂಗಾರೆ ಮೇಲ್ಗಡೆ 2 ಐತಿ, ಕೆಳಗಡೆ ಎಷ್ಟೈತಿ? 1 ಐತಿ. ದೇರ್ಫೋರ್ ಇದು 2 - 1 ಮಾಡ್ಬೇಕು. ಹಿಂಗ್ ಡಿವೈಡ್ ಅಲ್ಲ, ಮೇಲ್ಗಡೆ ಇದ್ರದ್ದು ಡಿಗ್ರಿ 2, ಕೆಳಗಡೆ ಇದ್ರದ್ದು ಡಿಗ್ರಿ 1. 2 - 1 ಎಷ್ಟು? 1. ಹಂಗಾರೆ ದಿಸ್ ಇಸ್ ಹೋಮೋಜಿನಿಯಸ್ ಇಕ್ವೇಶನ್ ವಿತ್ ಡಿಗ್ರಿ 1. ಹೋಮೋಜಿನಿಯಸ್ ಇಕ್ವೇಶನ್ ವಿತ್ ಡಿಗ್ರಿ 1. ಇನ್ನೊಂದು ಕೊಡ್ಲಿ, ಇದಕ್ಕೆ ನೀವೇ ಹೇಳ್ಬೇಕಾ, ನಾ ಏನು ಹೇಳಂಗಿಲ್ಲ. ಬರ್ಕೋರಿ, ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ವೈ, ಅಲ್ಲ 2x - y. ವಾಟ್ ಇಸ್ ದ n = 2? ಫಸ್ಟ್ ಹೋಮೋಜಿನಿಯಸ್ ಹೌದಾ ಅಲ್ಲ? ಹೌದು. ಮೇಲಿದ ಮೇಲೆ, ಕೆಳಗ ಹೌದು. ಹಂಗಾರ ಮ್ಯಾಲೆ ಎಷ್ಟು? 3. ನ್ಯೂಮರೇಟರ್ಗೆ ಪವರ್ 3, ಡಿನಾಮಿನೇಟರ್ಗೆ 1. 3 - 2, 3 - 1 2. ದೇರ್ಫೋರ್ ಡಿಗ್ರಿ 2. ಓಕೆ, ಇನ್ನೊಂದು ಕೊಡ್ಲಿ, ಬರ್ಕೊಡ್ರಿ, ಕಾಸ್ ಇನ್ವರ್ಸ್ x plus y divided by x minus y is homogeneous, yes or no? Yes or no? Yes, sir. Yes. Okay, now what is the n? 0. n is 0. Homogeneous degree with 0 ಇರ್ಬೇಕನ? ಓಕೆ, ನೆಕ್ಸ್ಟ್ ನೋಡ್ರಿ, ಇದನ್ನ ಹೇಳ್ರಿ ನೋಡೋಣ. log of x square by y, ಇದು ಹೋಮೋಜಿನಿಯಸ್ ಹೌದಾ ಅಲ್ಲ? ಹೌದಾ? ತಪ್ಪು ಅಲ್ಲ. ಯಾಕ? ಮ್ಯಾಥಮೆಟಿಕ್ಸ್ ಅಲ್ಲಿ ಸೀದಾ ಕಂಡಿದ್ದನ್ನ ಸೀದಾ ನೋಡ್ಬಾರ್ದು. ಇದು ನೀವು ಹಿಂಗೆ ಬರಿಬೋದಾ, ಲಾಗ್ ಎಕ್ಸ್ ಸ್ಕ್ವೇರ್ ಮೈನಸ್ ಲಾಗ್ ವೈ ಅಂತ ಬರಿಬೋದಿಲ್ಲ? ಈ ಟರ್ಮ್ 2 ಐತಿ, ಈ ಟರ್ಮ್ 1 ಐತಿ. ಹಂಗಾಗಿ ಏನ್ ಮಾಡಕ್ ಬರಲ್ಲ, ಇದು ಅಲ್ಲ, ಇದು ನಾನ್ ಹೋಮೋಜಿನಿಯಸ್ ಫಂಕ್ಷನ್.
ಓಕೆನಾ? ಓಕೆ, ಇದು ನೋಡು, ಇ ಪವರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ, ಇಸ್ ಇಟ್ ಹೋಮೋಜಿನಿಯಸ್? ನೋ. ಇಲ್ಲಿ ಇ ಅದ, ಅದ್ರ ತಲೆ ಮೇಲೆ ಎಕ್ಸ್ ಸ್ಕ್ವೇರ್ ಐತಿ, ಇದು ಎಕ್ಸ್ ವೈ ಅದಾವ, ಹಂಗಾಗಿ ಇದ್ರದ್ದು ಇವೆಲ್ಲ ಹೇಳಕ್ ಬರಂಗಿಲ್ಲ. ಹೌದಾ? ಏನಂತ ಕೆಲವೊಮ್ಮೆ ಇದನ್ನ ಹೋಮೋಜಿನಿಯಸ್ ಅಂತಾರೆ, ಅದು ಬೇರೆ ಚಾಪ್ಟರ್ ಬಂದಾಗ ಹೇಳ್ತೀನಿ. ಇ ಪವರ್ ಎಕ್ಸ್ ಸ್ಕ್ವೇರ್ ಬಂದಾಗ ಇದನ್ನ ಹೇಳ್ತೀನಿ, ಇದನ್ನ ಡೋಂಟ್ ವರಿ ಅಬೌಟ್ ದಿಸ್ ಒನ್. ನಾವು ತಿಳಿದಲ್ಲ ಈಗ ಇಲ್ಲಿವರೆಗೂ ಹೋಮೋಜಿನಿಯಸ್ ಈಕ್ವೇಷನ್ ಅಂದ್ರೆ ಏನು ಗೊತ್ತಿಲ್ಲ? ಓಕೆ, ನೆಕ್ಸ್ಟ್ ಬರ್ಕೊಡ್ರಿ, ಯೂಲರ್ಸ್ ಥಿಯರಮ್. ಬಹಳ ಇಂಪಾರ್ಟೆಂಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್. ಯಾವ ಥಿಯರಮ್ ಇದು? ಇದಕ್ಕೆ ಯೂಲರ್ಸ್ ಥಿಯರಮ್ ಅಂತಾರಂತ. ಅದನ್ನ ಅಮೆರಿಕದವ್ರು ಯೂಲರ್ ಬರೆಯೋದು ಯೂಲರ್ಸ್ ಅಂತ, ಬಟ್ ಇನ್ನು ಯೂಲರ್ ಅನ್ಬೇಕು, ಆಯ್ಲರ್ ಅನ್ಬೇಕಂತ. ಆಯ್ಲರ್ ಏನ್ಬೇಕಂತ? ಆಯ್ಲರ್ಸ್ ಥಿಯರಮ್ ಅನ್ಬೇಕಂತ. ನಮ್ಗೇನಾಗ್ಬೇಕು, ಮಾರ್ಕ್ಸ್ ಬಂದ ಸಾಕು, ಏನಾರ ಅನ್ಕ. ಏನಂತಾರೆ ಇದಕ್ಕೆ? ಯೂಲರ್ಸ್ ಥಿಯರಮ್ ಅಂತ. ಅರ್ಥದ? ಏನ್ ಹೇಳ್ತಾನಪ್ಪ ಯೂಲರ್ಸ್ ಥಿಯರಮ್ ಅಂತಂದ್ರೆ ಬರ್ಕೊಡ್ರಿ. ಯು ಈಕ್ವಲ್ ಟು ಎಫ್ ಆಫ್ ಎಕ್ಸ್ ವೈ ಅಂತ ಇತ್ತಂದ್ರೆ, ಮತ್ ಅದು ಹೋಮೋಜಿನಿಯಸ್ ಇತ್ತಂದ್ರೆ, ಅದೇನಿರ್ಬೇಕಂತ? ಹೋಮೋಜಿನಿಯಸ್ ಇತ್ತಂದ್ರೆ, ವಿತ್ ಡಿಗ್ರಿ ಎನ್ ಇತ್ತಂದ್ರೆ, ಅವಾಗ ನಿಮಗ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಅಂತ. ಒಂದನೇ ಕಂಡೀಷನ್ ನೋಡಿಲ್ಲ, ಇಲ್ಲಿ ನೋಡಿ, ಆ ಯುನ ಎಕ್ಸ್ ಡಿಫ್ರೆನ್ಶಿಯೇಷನ್ ಮಾಡಿ ಅದಕ್ಕೆ ಎಕ್ಸ್ ಮಲ್ಟಿಪ್ಲೈ ಮಾಡಿ, ಪ್ಲಸ್ ಆ ಯುನ ವೈಲೆ ಡಿಫ್ರೆನ್ಶಿಯೇಟ್ ಮಾಡಿ ಅದನ್ನ ವೈಲೆ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಎನ್ ಇಂಟು ಯು ಬರ್ತೈತಿ. ಬೈ ಹಾಟ್ ಹಾಕ್ಬೇಕು. ಓಕೆನಾ? ಎರಡನೇ ಕಂಡೀಷನ್ ಹೇಳ್ತೇನೆ ನಾನು, ನೋಡ್ರಿ ಬರಿಬೇಡ್ರಿ. ಎರಡನೇ ಕಂಡೀಷನ್ ಏನ್ ಹೇಳ್ತೇನೆ ನೋಡ, ಯುನ ಎಕ್ಸ್ ಮಾಡಿ ಅವಾಗ ಎಕ್ಸ್ ಸ್ಕ್ವೇರ್ನ ಮಲ್ಟಿಪ್ಲೈ ಮಾಡಿದ್ರೆ, ಪ್ಲಸ್ ಯುನ ವೈ ಮಾಡಿ ವೈ ಸ್ಕ್ವೇರ್ನ ಮಲ್ಟಿಪ್ಲೈ ಮಾಡಿದಾಗ, ಪ್ಲಸ್ ಯುನ ಎಕ್ಸ್ ವೈ ಮಾಡಿ 2xy ಮಾಡಿದಾಗ ಈಕ್ವಲ್ ಟು ಎನ್ ಇಂಟು ಎನ್ ಮೈನಸ್ ಒನ್ ಯು ಬರ್ತೈತಿ. ಬೈಟ್ ಆಗ್ತೀರಿ? ಅರ್ಥೈತಾ? ಏನಿ ಡೌಟ್? ಇಷ್ಟು ಫಾರ್ಮುಲಾ ಒಮ್ಮೆಲೆ ಬರ್ಸ್ಬಿಡ್ತೀನಿ, ಆಮೇಲೆ ಒಂದೊಂದೊಂದೊಂದು ನೋಡ್ಕೊಂತ ಹೋಗೋಣ. ಅಕಸ್ಮಾತ್ ಆಗಿ ನೆಕ್ಸ್ಟ್ ನೋಡ್ಲಿ, ಯು ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ವೈ ಜೆಡ್ ಇತ್ತಂದ್ರೆ, ಮೂರದ ನೋಡಿ, ಯು ಏನದ? ಎಕ್ಸ್ ವೈ ಜೆಡ್ ಇತ್ತಂದ್ರೆ ಒಂದನೇ ಇದು ನೆಕ್ಸ್ಟ್ ಮೂರನೇ ಕಂಡೀಷನ್, ಯುನ ಎಕ್ಸ್ಲೆ ಮಲ್ಟಿಪ್ಲೈ, ಯು ಎಕ್ಸ್ ನ ಎಕ್ಸ್ಲೆ ಮಲ್ಟಿಪ್ಲೈ ಮಾಡು, ಯು ವೈ ನ ವೈಲೆ ಮಲ್ಟಿಪ್ಲೈ ಮಾಡು, ಯು ಜೆಡ್ ನ ಜೆಡ್ಲೆ ಮಲ್ಟಿಪ್ಲೈ ಮಾಡು, ಈಕ್ವಲ್ ಟು ಎನ್ ಯು ಬರ್ತೈತಿ. ಸೇಮ್ ಆತಲ್ಲ? ಏನ್ ಪ್ರಾಬ್ಲಮ್ ಇಲ್ಲಲ್ಲ? ಇದು ಸ್ವಲ್ಪ ಸೇಮ್ ಆಯ್ತಲ್ಲ? ಪಕ್ಕ? ಹಾಗಾದ್ರ ನೀವ ಹೇಳ್ರಿ ನೋಡೋಣ, ಇದ್ರದ್ದು ನಾ ಮೂರ್ ಇದ್ ಬಂದ್ರೆ ಇದು ಏನಾಗ್ತದೆ? ಇದ್ದದ್ದು ಇದಕ್ಕೆ ಬರೀದ್ ಹೇಳ್ರಿ, ಹೇಳ. ಎಕ್ಸ್ ಸ್ಕ್ವೇರ್ ಯು ಎಕ್ಸ್ ಎಕ್ಸ್, ತ್ರೀ ಯಾಕ? ನೀ ಅದಕ್ಕೆ 3 ಅಂದ್ಬಿಟ್ಟೆನಾ? ಬೇಡಮ್ಮ, ಹಂಗ ಅನ್ಬಾರ್ದು. 2xy ಯು 2xy ಯು ಎಕ್ಸ್ ವೈ ಪ್ಲಸ್ 2yz ಯು ವೈ ಜೆಡ್ ಪ್ಲಸ್ 2xz ಯು ಎಕ್ಸ್ ಜೆಡ್ ಈಕ್ವಲ್ ಟು ಎನ್ ಇಂಟು ಎನ್ ಮೈನಸ್ ಒನ್ ಇಂಟು ಯು. ಆಯ್ತಾ? ಈಗ ನೀ ಹೇಳಿದ ಪ್ರಕಾರ ನಿಮ್ಮ ಮನಸ್ಸಿನೊಳಗೆ ಬಂದಿರ್ತದೆ, ಏನದು ಬಂದಿತ್ತು ಹೇಳು? ಯು ಎಕ್ಸ್ ವೈ ಜೆಡ್ ಅಂತಿದ್ದಿಲ್ಲ ಹಿಂಗ, ಇದು 3 ಡಿಗ್ರಿ ಆಯ್ತಲ್ಲ, ಇದು ಡೋ ಕ್ಯೂಬ್ ಆಯ್ತಲ್ಲ, ಇದು ಡೋ ಕ್ಯೂಬ್ ಬೈ ಡೋ ಎಕ್ಸ್ ಡೋ ವೈ ಡೋ ಜೆಡ್ ಆಗ್ತದೆ. ಹೌದಾ? ನಾವೇನ್ ಬರೆಯಕತ್ತೀವಿ? ಸೆಕೆಂಡ್ ಡಿಗ್ರಿ ಬರೆಯಕತ್ತೀವಿ, ಇದು ಸೆಕೆಂಡ್ ಡಿಗ್ರಿ ಬರೆಯಕತ್ತೀವಿ, ಹಂಗಾಗಿ ಎರಡಕ್ಕ ನಿಂದಿರ್ಸ್ಬೇಕಿನ್ನ. ಅರ್ಥ? ಡನ್. ನೆಕ್ಸ್ಟ್ ಬರ್ಕೋ ಕೇಸಸ್. ಈಗ ನೆಕ್ಸ್ಟ್ ಕೇಸ್ ಬರ್ಕೋ. ಇದಕ್ಕೆ ಬೇಕಾದ್ರೆ ಕೇಸ್ 1 ಅಂತ ಬರೀ, ಇದಕ್ಕೆ ಇದು ಕೇಸ್ 1, ಇದು ಕೇಸ್ 2, ಸೊ ಅದನ್ನ ತೊಂಬ, ಇದು ಕೇಸ್ 3. ಓಕೆ, ಕೇಸ್ 3 ಒಳಗಡೆ ಯು ಇಸ್ ಈಕ್ವಲ್ ಟು u of xy is not homogeneous. ಇದೇನಿದು? ನಾಟ್ ಹೋಮೋಜಿನಿಯಸ್. ನೋಡ್ರಪ್ಪ, ಇದೇನಿಲ್ಲ, ಇದು ಹೋಮೋಜಿನಿಯಸ್ ಇಲ್ಲ. is not homogeneous, but f of u is homogeneous. ಇದನ್ನ ಪ್ರಾಬ್ಲಮ್ ಬಂದಾಗ ಹೇಳ್ತೀನಿ, ಸುಮ್ ಡೆಫಿನೇಷನ್ ಬರ್ಕೊಂಡಿರಿ. ಹೋಮೋಜಿನಿಯಸ್ ಆಫ್ ಎನ್ ಡಿಗ್ರಿ ಹಿಂಗಿತ್ತಂದ್ರೆ
ಅವಾಗ ಎಕ್ಸ್ ಇಂಟು ಯು ಎಕ್ಸ್ ಪ್ಲಸ್ ವೈ ಇಂಟು ಯು ವೈ ಈಸ್ ಈಕ್ವಲ್ ಟು ಎನ್ ಇಂಟು ಎಫ್ ಆಫ್ ಯು ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ ಯು. ಇವು ಕಲರಲ್ಲಿ ಕೇಸಸ್, ಇವು ಮುಂದೆ ಪ್ರಾಬ್ಲಮ್ಸ್ ಬರ್ತೀವಿ, ಇವ್ನು ಬಾಯ್ ಹಾಕ್ಬೇಕು, ಮುಂದೆ ಗೊತ್ತಾಗ್ತೈತಿ. ಓಕೆ, ಭಾಳ ಡೆಡ್ ಈಸ್ ಇವು ನೆನ್ಪಿಟ್ಟಿದ್ರೆ ಮುಗ್ದೈತಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಬರ್ತಾವ, ಖುಷಿ ಆಗ್ತೈತೆ. ಆಮೇಲೆ ಒಂದೊಂದೊಂದೊಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಇದು ಒಂದನೇದಿದು, ಇದು ಎರಡನೇದು ಬರ್ಕೋ. ಎಕ್ಸ್ ಸ್ಕ್ವೇರ್ ಯು ಎಕ್ಸ್ ಎಕ್ಸ್ ಪ್ಲಸ್ ವೈ ಸ್ಕ್ವೇರ್ ಯು ವೈ ವೈ ಪ್ಲಸ್ 2xy ಯು ಎಕ್ಸ್ ವೈ ಈಸ್ ಈಕ್ವಲ್ ಟು ಜಿ ಆಫ್ ಯು ಇಂಟು ಜಿ ಡ್ಯಾಶ್ ಆಫ್ ಯು ಮೈನಸ್ 1. ಇಲ್ಲಿ ಮ್ಯಾಲಕ್ಕೆ ಬರೀರಿ, ಇದು ಜಿ ಆಫ್ ಯು ಅಂತ ಬರೀರಿ. Okay, next case 4. Case 4, if u is equal to ನೋಡಿ ಹೆಂಗದ, if u equal to f of xy plus g of xy plus h of xy, ಹಿಂಗೆ ಮೂರು ಬೇರೆ ಬೇರೆ ಫಂಕ್ಷನ್ಸ್ ಅದಾವ. ಅವಾಗ f, g and h are homogeneous with m, n, p, m, n, p. Then ಒಂದನೇ ಕಂಡೀಷನ್ x u x plus y u y plus y u y equal to mf plus ng plus ph. Second condition x square u x x plus 2xy u xy plus y square u y y equal to m into m minus 1 f plus n into n minus 1 g plus p into p minus 1 h. ಓಕೆ, ಒಂದೊಂದು ಎಕ್ಸಾಂಪಲ್ಸ್ ತಗೊಂಡು ಮಾಡೋಣ. ಎನಿ ಡೌಟ್? ನೋ ಡೌಟ್, ಬರ್ಕೊಡ್ರಿ. ಕೇಸ್ 1ಗೆ ಎಕ್ಸಾಂಪಲ್ಸ್ ತಗೊಳ್ರಿ. ಕೇಸ್ 1ಗೆ ಎಕ್ಸಾಂಪಲ್ ತಗೊಳ್ರಿ, ಬರ್ಕೊಡ್ರಿ. ಯು ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ವೈ ಸ್ಕ್ವೇರ್ ಎಕ್ಸ್. ಓಕೆ, ಈಗ ಇದು ಇಕ್ವೇಶನ್ ಕೊಟ್ಟಿತ್ತಲ್ಲ, ಇದನ್ನ ಇಲ್ಲಿ ಸಾಲ್ವ್ ಮಾಡಿಬಿಟ್ಟಿದ್ದೀನಿ, ಅದು ನಿಮ್ಗೆ ಜಸ್ಟ್ ತೋರಿಸ್ಬಿಡ್ತೀನಿ, ಅರ್ಥಾಯ್ತಾ? ಈಗ ಎಕ್ಸ್ ಸ್ಕ್ವೇರ್ ವೈ ಅದ, ವೈ ಸ್ಕ್ವೇರ್ ಎಕ್ಸ್ ಅದ. ಇದನ್ನ ಏನು ಮಾಡಂದ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡು, ಚೆಕ್ ಮಾಡ್ಕೊ. ಎಕ್ಸ್ ಸ್ಕ್ವೇರ್ ವೈ ಅಂದ್ರೆ ಏನಾಗ್ತದ, 2x ಇಂಟು ವೈ ಆಗ್ತದೆ. ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಲ್ಲಿ ಮಾಡಿದ್ರೆ ವೈ ಸ್ಕ್ವೇರ್ ಆಗ್ತದೆ. ಇದನ್ನು ಮತ್ತೆ ಏನು ಮಾಡಿದನ್ನ ವಿತ್ ರೆಸ್ಪೆಕ್ಟ್ ಟು ವೈಲಿ ಮಾಡು, ವೈಲ್ ಮಾಡಿದ್ರೆ ಏನಾಗ್ತದೆ ಎಕ್ಸ್ ಸ್ಕ್ವೇರ್ ಆಗ್ತದೆ. ಇದನ್ನ ವೈಲ್ ಮಾಡಿದ್ರೆ ಏನಾಗ್ತದೆ 2yx ಆಗ್ತದೆ, ಕರೆಕ್ಟಾ? ಓಕೆ, ಬಂದಿದ್ದನ್ನ ಎಕ್ಸ್ಲೆ ಮಲ್ಟಿಪ್ಲೈ ಮಾಡು, ಇದನ್ನ ವೈಲೆ ಮಲ್ಟಿಪ್ಲೈ ಮಾಡು. ಅವಾಗ ಎಕ್ಸ್ಲೆ ಮಲ್ಟಿಪ್ಲೈ ಮಾಡಿದ್ರೆ ಇವು ಬರ್ತಾವ. ಏನು ಬರ್ತದ, ಇದಕ್ಕೆ ಎಕ್ಸ್ಲೆ ಮಲ್ಟಿಪ್ಲೈ ಮಾಡು, ಇದಕ್ಕೂ ಎಕ್ಸ್ಲೆ ಮಲ್ಟಿಪ್ಲೈ ಮಾಡು. ನೆಕ್ಸ್ಟ್ ಇದೇನೈತಲ್ಲ ಈ ಇಕ್ವೇಶನ್, ಅದನ್ನ ವೈಲೆ ಮಲ್ಟಿಪ್ಲೈ ಮಾಡು. ಅವಾಗ ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ 2xy ಸ್ಕ್ವೇರ್ ಬರ್ತದೆ. ಇವು ಎರಡು ಬಂದ್ವಲ್ಲ, ಇವೆರಡನ್ನು ಕೂಡ್ಸು, ಎರಡನೇ ಮಾಡು ಕೂಡಿಸಿದಾಗ ಇದು ಹಿಂಗೆ ಬರ್ತದೆ. ಇದು ಒಂದು, ಇದು ಇಲ್ಲದ, ಇದು ಇಲ್ಲದ, ಮತ್ತೆ ಯಾವುದು ಇದು ಇಲ್ಲದ, ಇದು ಇಲ್ಲದ, ಅಷ್ಟನ್ನು ಪ್ಲಸ್ ಆಗಿ ಕೂಡಿಸಿಬಿಟ್ಟೆ. ಕೂಡಿಸಿದ ಮೇಲೆ ಮತ್ತೆ ಸಿಂಪ್ಲಿಫೈ ಮಾಡಿ, ಇದನ್ನ ಪ್ಲಸ್ ಇದನ್ನ 3xy ಸ್ಕ್ವೇರ್ ವೈ, ಇದು 3xy ಸ್ಕ್ವೇರ್, 3 ಕಾಮನ್ ತೆಗಿ, ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ xy ಸ್ಕ್ವೇರ್. ಅವಾಗ ಏನು ಬಂತಂದ್ರೆ ಇದಿಷ್ಟು ನೋಡಿದ್ರೆ ಏನು ಕಣ್ಣಂಗೆ ಕಾಣುತ್ತೆ, ಅದು ನಿನಗೆ ಗಿವನ್ ಇಕ್ವೇಶನ್ ಕಣ್ಣಂಗೆ ಕಾಣುತ್ತೆ. ಗಿವನ್ ಇಕ್ವೇಶನ್ ಏನೈತಿ, ಯು ಐತಿ, ದೇರ್ಫೋರ್ 3 ಇಂಟು ವೈ ಐತಿ. ಯು ಅಂದ್ರೆ ಗೊತ್ತೈತಿ, 3 ಅಂದ್ರೆ ಏನು ಅಂತ ಕೇಳಿದ್ರೆ ಅದು ಹೋಮೋಜಿನಿಟಿನ ಚೆಕ್ ಮಾಡು. ಇದ್ರದ್ದು ಪವರ್ ಎಷ್ಟೈತಿ, 3 ಐತಿ, ಇದ್ರ ಪವರ್ ಎಷ್ಟೈತಿ, 3 ಐತಿ. ಹಾಗಾದ್ರೆ ನಮ್ಮ ಯೂಲರ್ ಏನು ಹೇಳಿದ್ರೆ ಇಷ್ಟೇ ಕಷ್ಟಪಡ್ತೀರಪ್ಪ, ಯು ಎಕ್ಸ್ ಯು ವೈ, ಅದಕ್ಕೆ ಎಕ್ಸ್ ಮಾಡು ವೈ ಮಾಡು ಮಲ್ಟಿಪ್ಲೈ ಮಾಡಿ ಮತ್ತೆ ಕೂಡಿಸಿದ್ರೆ ಏನು ಬರ್ತದೆ ಅಂದ್ರೆ ಹೇಳ್ಬಿಟ್ಟೆ, ಏನಂತ ಎಕ್ಸ್ ಯು ಎಕ್ಸ್ ಪ್ಲಸ್ ವೈ ಯು ವೈ ಈಕ್ವಲ್ ಟು ಎನ್ ಇಂಟು ಯು ಬರ್ತದಂತ. ಇದು 1 ಡಿಗ್ರಿ ಫಸ್ಟ್ ಆರ್ಡರ್ ಡಿಫರೆನ್ಷಿಯಲ್ ಇಕ್ವೇಶನ್. ನೀನು ಅದನ್ನ ಸೆಕೆಂಡ್ ಆರ್ಡರ್ ಮಾಡ್ಬೇಕಿತ್ತು ಅಂತಂದ್ರೆ ಏನು ಮಾಡ್ತಿದ್ದೆ, ಟೋಟಲ್ ಡೆರಿವೇಟಿವ್ ಸೆಕೆಂಡ್ ಆರ್ಡರ್ ಮಾಡ್ಬೇಕಾದ್ರೆ ಹಿಂಗೆ ಬೇಕಾದ್ರೆ ಮಾಡ್ಕೊಡಿ. ಇದು ಹೋಮ್ವರ್ಕ್ ಅಂತ ಬರ್ಕೊಡಿ, ಹೋಮ್ವರ್ಕ್ ಇರಲಿ. ಏನಂತ ಎಕ್ಸ್ ಸ್ಕ್ವೇರ್ ಯು ಎಕ್ಸ್ ಎಕ್ಸ್ ವೈ ಸ್ಕ್ವೇರ್ ಯು ವೈ ವೈ 2xy ಯು ಎಕ್ಸ್ ವೈ ಅದನ್ನ ಮಾಡಿದರೆ ಈಕ್ವಲ್ ಟು ಎನ್ ಇಂಟು ಎನ್ ಮೈನಸ್ 1 ಇಂಟು ಯು ಬರ್ತದೆ. ಹೋಮ್ವರ್ಕ್ ಮಾಡ್ತೀರಿ ಇದನ್ನ, ರೈಟಾ? ಓಕೆ, ನಾವು ವಿಲ್ ಗೋ ಟು
ಟೋಟಲ್ ಡಿಫರೆನ್ಶಿಯೇಷನ್, ಟೋಟಲ್ ಡೆರಿವೇಟಿವ್ಸ್, ಟೋಟಲ್ ಡೆರಿವೇಟಿವ್. ಟೋಟಲ್ ಡೆರಿವೇಟಿವ್ ಒಳಗಡೆ ಫಂಕ್ಷನ್ ನೇಚರ್ ಫಾರ್ಮ್ ಹೆಂಗಿರ್ತದೆ ಅಂದ್ರೆ, ಫಾರ್ಮ್ ಹೆಂಗಿರುತ್ತೆ ನೋಡು, u is a function of x and y, but x is a function of t and y is a function of t. x y ಗಳು ಏನಾಗ್ಯಾವ ಮತ್ತು ಮುಂದ್ಗಡೆ ಹೋಗಿ ಅವು ಫಂಕ್ಷನ್ ಆಫ್ ಟಿಗೆ ಡಿಫರೆಂಟ್ ರಿಲೇಟ್ ಆಗ್ಯಾವ. ಈಗ ನಾ ಡಿರೈವೇಟಿವ್ ಮಾಡಂದ್ರೆ ಏನಂತಂದ್ರೆ, ಈಗ ನಿಮಗೆ ಇದು ಗೊತ್ತಾಗೈತಿ, ಯು ನ ಎಕ್ಸ್ ಗೆ ಹೆಂಗ್ ಮಾಡೋದು ಗೊತ್ತಾಗೈತಿ, ಯು ನ ವೈಗೆ ಹೆಂಗ್ ಮಾಡೋದು ಗೊತ್ತೈತಿ, ಬಟ್ ನಾನು ಯು ನ ಟಿಗೆ ಮಾಡ್ಬೇಕಾಗೈತ, ಇದಕ್ಕೆ ಡಿಫ್ರೆನ್ಶಿಯೇಟ್ ಮಾಡ್ಬೇಕು ನಾವು. ಅವಾಗ ಏನಾಗುತ್ತೆ ನೋಡು, ಡೋ ಯು ಬೈ ಡೋ ಅಲ್ಲ, ಕಂಪ್ಲೀಟ್ ಆಗ್ತೈತಿ ಇದು, ಬಿಕಾಸ್ ಎರಡು ಬಂದ್ವಲ್ಲ ಒಳಗೆ, ಅದಕ್ಕೆ ಡಿ ಯು ಬೈ ಡಿ ಟಿ ಇಸ್ ಈಕ್ವಲ್ ಟು ಟೀಕ್ ಬಂದ್ಬಿಟ್ಟು ನಾವು ಹೇಳ್ದಾ. ಬಟ್ ಇಲ್ಲಿಗೆ ಜಂಪ್ ಮಾಡಕ್ ನೀವು ಪರ್ಮಿಷನ್ ಇಲ್ಲ, ನೀ ಇವ್ರ ಥ್ರೂ ಇಲ್ಲಿಗೆ ಹೋಗ್ಬೇಕು, ಮತ್ತೆ ಇವ್ರ ಥ್ರೂ ಇಲ್ಲಿಗೆ ಹೋಗ್ಬೇಕು. ಹಂಗಾಗಿ ನೀ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಡೋ ಯು ಬೈ ಡೋ ಎಕ್ಸ್ ಮಾಡ್ಬೇಕು. ಇವನ್ ಏನ್ ಮಾಡ್ಬೇಕು ಇದು ಎಕ್ಸಿಗೆ ಮಾಡ್ಬೇಕು. ಆಮೇಲೆ ಏನ್ ಮಾಡ್ಬೇಕು, ಈ ಎಕ್ಸ್ ಅನ್ನ ಟೀಕ್ ಮಾಡ್ಬೇಕಂದ್ರ ಡೋ ಡಿ ಎಕ್ಸ್ ಬೈ ಡಿ ಟಿ. ತಿಳಿತಾ, ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಟಿ. ಹಂಗೆ ಹೇಳಿ, ನೆಕ್ಸ್ಟ್ ಹೇಳಿ ಇನ್ನೊಂದು, ಡೋ ಯು ಬೈ ಡೋ ವೈ ಇಂಟು ಡಿ ವೈ ಬೈ ಡಿ ಟಿ. ಟೀಕು ಇಲ್ಲಿ ಜಸ್ಟ್ ನೀವು ಹಿಂಟ್ ಬೇಕು ಸರ್ ಅದಕ್ಕೊಂದು ಅಂತಂದ್ರೆ ಹಿಂಗೆ ನೆನ್ಪಿಟ್ಕೋ ನೋಡಿ, ಡಿ ಎಕ್ಸ್ ಕ್ಯಾನ್ಸಲ್ ಆಗ್ತಿಲ್ಲ, ಡಿ ವೈ ಕ್ಯಾನ್ಸಲ್ ಆಗ್ತಿಲ್ಲ, ಕ್ಯಾನ್ಸಲ್ ಡಿ ಯು ಬೈ ಡಿ ಟಿ ಉಳಿದಿರ್ಬೇಕು. ತಿಳಿತಾ, ಕ್ಯಾನ್ಸಲ್ ಅಂದ್ರೆ ಹೊಡಿಬಾರ್ದವನ್ನ, ನಿಮ್ಮ ಮನಸ್ಸೊಳಗಡೆ ಇರ್ಬೇಕದು. ಡಿ ಎಕ್ಸ್ ಹೋಯ್ತು ಅಂದ್ರೆ ಅವಾಗ ಡಿ ಯು ಡಿ ಟಿ ಉಳಿತಾವ ಅನ್ನೋದು ಮನಸ್ಸಿನಾಗ ಇರ್ಬೇಕು, ಕ್ಯಾನ್ಸಲ್ ಹೊಡೆದಿಡಬಾರ್ದು. ಎನಿ ಡೌಟ್? ರೈಟಾ? ಈಗ ಇದಕ್ಕೆ ಬರ್ರಿ, ನನ್ನ ಎದುರಿಗೆ ಇದಕ್ಕೆ ಬರ್ರಿ, ಇಫ್ ಯು ಇಸ್ ಈಕ್ವಲ್ ಟು ಫಂಕ್ಷನ್ ಆಫ್ ಎಕ್ಸ್ ವೈ ಜೆಡ್ ಅಂಡ್ ಎಕ್ಸ್ ವೈ ಜೆಡ್ ಆರ್ ಅ ಫಂಕ್ಷನ್ ಆಫ್ ಟಿ. ಬರೀರಿ ಇದಕ್ಕೆ, ನೀವು ಬರ್ದು ನನಗೆ ತೋರಿಸ್ರಿ, ನೀವು ನೋಟ್ಬುಕ್ ಬರೀರಿ. ಹ್ಮ್ ಎನಿ ಡೌಟ್? ಏನು ಡೌಟ್ ಇಲ್ಲ? ಪ್ರಾಬ್ಲಮ್ ಮಾಡೋಣ. ಅಂದ್ರೆ ನಿಮ್ಗೆ ಒಂದು ಐಡಿಯಾ ಬರ್ತದೆ ಇವು ಹೆಂಗೆ ಕೇಳ್ತಾರ ಅಂತೇಳಿ. ಭಾಳ ಈಜಿ ಇರ್ತಾವ, ಡೆಡ್ ಅಂದ್ರೆ ಡೆಡ್ ಈಜಿ ಇರ್ತಾವ, ಬರೀ ನೋಡೋಕಷ್ಟ ಹಂಗೆ ಅನ್ಸುತ್ತೆ. ಬರ್ಕೊಡ್ರಿ, ಇದೊಂದು ಕ್ವಶನ್ ಕೇಳ್ಯಾರ ನೋಡು, ಎಫ್ ಇಸ್ ಈಕ್ವಲ್ ಟು ವೈ ಟು ದಿ ಪವರ್ ಎಕ್ಸ್, ವಾಟ್ ಈಸ್ ಡೋ ಸ್ಕ್ವೇರ್ ಎಫ್ ಬೈ ಡೋ ಎಕ್ಸ್ ಡೋ ವೈ at x equal to 2, y equal to 1. Options 0, ln 2, 1, 1 by ln 2. ಏನ್ ಮಾಡ್ಬೇಕಂತಿದ್ನ, ಡೋ ಸ್ಕ್ವೇರ್ ಎಫ್ ಬೈ ಡೋ ಎಕ್ಸ್ ಡೋ ವೈ ಮಾಡ್ಬೇಕು. ಒಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡ್ಲಾ ಇದನ್ನ ಮಾಡು, ಡೋ ಎಫ್ ಬೈ ಡೋ ಎಕ್ಸ್ ಏನಕ್ಕೈತಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಬೇಕು, ಅಂದ್ರೆ ವೈ ಏನು ಕಾನ್ಸ್ಟೆಂಟ್, ವೈ ಕಾನ್ಸ್ಟೆಂಟ್ ಆಯ್ತಾ, ಅಂದ್ರೆ ವೈ ಕಾನ್ಸ್ಟೆಂಟ್ ಇತ್ತಂದ್ರೆ ಎಕ್ಸ್ ಏನಕ್ಕೈತಿ ಆನ್ಸರ್. ಇದು ಇದು ಯಾವ ಟೈಪ್ ಕಾಣ್ತೈತಿ ನಿಮ್ಗೆ, ಇದು ಹಿಂಗೆ ಕಾಣ್ತೈತಿ, ಎ ಪವರ್ ಎಕ್ಸ್ ಏನಾಗ್ತದೆ, ಎ ಪವರ್ ಎಕ್ಸ್ ಲಾಗ್ ಎ ಆಕೈತಿ, ಲಾಗ್ ಎ, ಕರೆಕ್ಟಾ. ಬಟ್ ಇನ್ನೊಂದು ಮಾಡೋಣ ಸರ್, ಸ್ವಲ್ಪ ಇದು ಟಫ್ ಆಗತ್ತತ್ರಿ ಅಂತ ಅನ್ನೋದಾತಂದ್ರೆ ಹಿಂಗೆ ಮಾಡಂದ್ರೆ ಫಸ್ಟಿಗೆ ಡೋ ಸ್ಕ್ವೇರ್ ಎಫ್ ಬೈ ಡೋ ವೈ ಮಾಡು ಫಸ್ಟ್, ಸಾರಿ ಡೋ ಎಫ್ ಬೈ ಡೋ ವೈ ಮಾಡು, ವಿತ್ ರೆಸ್ಪೆಕ್ಟ್ ಟು ವೈ ಮಾಡಕತ್ತಿ ಅಂದ್ರೆ ಎಕ್ಸ್ ಏನತಿ ಕಾನ್ಸ್ಟೆಂಟ್, ಹಾಗಾದ್ರೆ ಇದಕ್ಕೆ ಏನು ಬರ್ತೈತೆ ಆನ್ಸರ್, ಎಕ್ಸ್ ಇಂಟು ವೈ ರೇಸ್ ಟು ಎಕ್ಸ್ ಮೈನಸ್ 1, ಬಿಕಾಸ್ ಎಕ್ಸ್ ಇಸ್ ಕಾನ್ಸ್ಟೆಂಟ್ ಅಲ್ಲ, ಎಕ್ಸ್ ಇಂಟು ವೈ ಎಕ್ಸ್ ರೇಸ್ ಟು ಎಕ್ಸ್ ಮೈನಸ್ 1. ಹಿಂಗೆ ಮಾಡ್ಕೊಂಡು ನಡೀತೈತಿ. ನಿಮ್ಗೆ ಎರಡು ತೋರಿಸ್ತೀನಿ ನೋಡೋಣ. ಸರ್ ನಾವಿಲ್ರಿ ನಮಗೆ ಬೇಡ ಇದನ್ನ ಮಾಡ್ತೀವಿ ಫಸ್ಟಿಗೆ, ಎಕ್ಸಾಮ್ನಾಗ ಇದಾಗ ಕಾಣ್ತಂದ್ರೆ ಇದು ಕೇಳಿ ಏನಂತ, ವೈ ರೇಸ್ ಟು ಎಕ್ಸ್ ಇಂಟು ಲಾಗ್ ವೈ. ಓಕೆನಾ? ಓಕೆ, ಹಂಗಾರೆ ನೀವು ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿ, ವಿತ್ ರೆಸ್ಪೆಕ್ಟ್ ಏನು ಮಾಡ್ಬೇಕು ಈಗ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಬೇಕಲ್ಲ, ಡೋ ಸ್ಕ್ವೇರ್ ಎಫ್ ಬೈ
ಡೋ ಸ್ಕ್ವೇರ್ ಎಫ್ ವೈ ಡೋ ಎಕ್ಸ್ ಡೋ ವೈ ಅಲ್ಲ ಅವಾಗ ಕೇಳಿದ್ದೇನೈತೆ ನೋಡು ಡೋ ಎಕ್ಸ್ ಡೋ ವೈ ಕೇಳೋಣ ಹಾಗಾಗಿ ನೋಡೋಕ್ಕಿಂತ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ಬೇಕು ಅಂದ್ರೆ ಎಕ್ಸ್ ಏನಾಯ್ತು ಈಗ ಕಾನ್ಸ್ಟೆಂಟ್ ಆಯ್ತು ಅವಾಗ ಏನಾಗುತ್ತೆ ಇದು ವೈ ಇಂಟು ಅಲ್ಲ ಎಕ್ಸ್ ಇಂಟು ವೈ ರೇಸ್ ಟು ಎಕ್ಸ್ ಮೈನಸ್ ಒನ್ ಇಂಟು ಲಾಗ್ ವೈ ಏನು ಒನ್ ಬೈ ವೈ ಅಲ್ಲ ಒನ್ ಬೈ ವೈ ಅಲ್ಲ ಇದು ಪ್ರಾಡಕ್ಟ್ ರೂಲ್ ಹಾಕ್ಬೇಕು ಇದಕ್ಕೆ ಏನು ಹಾಕಬೇಕು ಪ್ರಾಡಕ್ಟ್ ರೂಲ್ ಹಾಕಬೇಕು ಅವಾಗ y raised to x as it is log y differentiation with respect to y is 1 by y plus log y as it is ಇದು ಏನಾಗ್ತದ x into y raised to x minus 1 ಈಗ ಇದ್ರ ಒಳಗಡೆ ಏನು ಮಾಡ್ಬೇಕು ನೀವು x equal to 2 y equal to 1 ಹಾಕು ಅವಾಗ ಏನಾಗುತ್ತಾ x equal to 2 ಅಂದ್ರೆ 1 square by 1 plus log 1 into x into 1 raised to 2 minus 1 x equal to 2 ಅಲ್ಲ ಯಾವುದು equal to 2 y equal to 1 x equal to 2 y equal to 1 log x log 2 ಆಗ್ತೈತ್ರಿ log 2 ಇಲ್ಲ log y into x ಓಕೆ ಅವಾಗಿನ log 1 ಎಷ್ಟು 0 ಇದಿಷ್ಟು ಹೋಯ್ತು ಇದೇನಾಯ್ತದ 1 ಬಂತು ಆಪ್ಷನ್ ಸಿ ಇದು ಒಂದು ಮೆಥಡ್ ಆಯ್ತಪ್ಪ ಸರ್ ನಾ ಫಸ್ಟ್ಗೆ ಹೆಂಗೆ ಮಾಡಿಬಿಟ್ಟಿದ್ನಂದ್ರೆ ನೋಡು ಡಿ ಎಫ್ ಬೈ ಡಿ ವೈ ಮಾಡಿದ್ದೆ ಅಂತ ತಿಳ್ಕೊ ವಿತ್ ರೆಸ್ಪೆಕ್ಟ್ ಟು ವೈ ಫಸ್ಟ್ಗೆ ಮಾಡಿದ್ರೆ ಏನಕ್ಕೆ ಇದು ಅವಾಗ ಎಕ್ಸ್ ವೈ ರೇಸ್ ಟು ಎಕ್ಸ್ ಮೈನಸ್ ಒನ್ ಓಕೆ ನೆಕ್ಸ್ಟ್ ಡೋ ಎಫ್ ಡೋ ಸ್ಕ್ವೇರ್ ಎಫ್ ಬೈ ಡೋ ವೈ ಡೋ ಎಕ್ಸ್ ಈಕ್ವಲ್ ಟು ಅವಾಗ ಏನಾಗುತ್ತಾ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಬೇಕು ಈಗ ನಾವು ಮತ್ತೇನಿದು ಎಕ್ಸ್ ಆಸ್ ಇಟ್ ಈಸು y raised to x minus 1 log y plus y raised to x minus 1 as it is x ಇದು 1 ಅವಾಗ ಇದು ಏನು ಮಾಡಬೇಕು x equal to 2 y equal to 1 ಅವಾಗ 2 into 1 raised to 1 log 1 plus 1 raised to 1 into 1 ಇದು ಗೋಯಿಂದ 1 ಹಂಗೆ ಮಾಡಿದ್ರು ಬರ್ತಾ ಹಿಂಗೆ ಮಾಡಿದ್ರು ಬರ್ತಾ Any doubt? ನೋಡೋಣ ಈ ಕ್ವಶನ್ ಮಾಡ್ರಿ f of x y z is equal to x square plus y square plus z square to the power 1 by 2 minus 1 by 2 find out f x x plus f y y plus f z z options 0 1 2 b option minus 3 x square plus y square plus z square to the power minus 5 by 2 ಯಾವ್ದು ಆಪ್ಷನ್ ಚೆಕ್ ಮಾಡ್ರಿ ಓಕೆ ಮಾಡಲಿ ನಾವು ಏನು ಮಾಡ್ಬೇಕು ನನಗೀಗ ಎಫ್ ಎಕ್ಸ್ ಬೇಕು ಕರೆಕ್ಟಾ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಬೇಕು ಇದು ಮೇಲೆ ಪವರ್ ಆಯ್ತಾ minus 1 by 2 into x square plus y square plus z square into to the power minus 1 by 2 minus 1 minus 3 by 2 into x square ಏನಾಕೈತಿ 2x ಆಕೈತಿ ತಿಳಿದಾ ಇಲ್ಲಿ ಒಳಗಡೆ x square ಇದಿಲ್ಲ ಫಸ್ಟ್ ನಾವೇನು ಮಾಡಿದ್ವಿ ಬ್ರಾಕೆಟಿಂಗ್ ಮಾಡಿದ್ವಿ ಅಷ್ಟು ಬ್ರಾಕೆಟಿಗೆ ಏನು ಮಾಡಿದ್ವಿ ಇದನ್ನು ತೊಗೊಂಡು ಮಾಡಿದ್ವಿ ಆಮೇಲೆ ಇದ್ರೊಳಗೆ ಇದು ಕಾನ್ಸ್ಟೆಂಟ್ ಇದು ಕಾನ್ಸ್ಟೆಂಟ್ ಅಲ್ಲ ಹಾಗಾಗಿ ಎಕ್ಸ್ ಸ್ಕ್ವೇರ್ ಏನಾಯ್ತು 2x ಈಗ 2 ಕ್ಯಾನ್ಸಲ್ ಆಯ್ತು ಏನು ಉಳಿತು ನೋಡಿ ಎಫ್ ಎಕ್ಸ್ ಮೈನಸ್ ಇಂಟು ಮೈನಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಈಗ ನೋಡೋಣ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿಬಿಡಿ ಎಫ್ ವೈ ಏನು ಬರ್ತೈತಿ ಮೈನಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಹಂಗೆ ರೇಸ್ ಟು minus 3 by 2 ರೇಸ್ ಟು minus 3 by 2 ಇದಕ್ಕೆ ಏನು ಬರ್ತೈತಿ ನೋಡಿ ಎಫ್ ಜೆಡ್ ಮೈನಸ್ ಜೆಡ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಇದೇ ಶಾರ್ಟ್ ಕಟ್ಸ್ ಅಂದ್ರೆ ಒಂದು ಮಾಡಿ ಉಳಿದು ಹಂಗೆ ಹೇಳ್ಬಿಡು ಈಗ ಎಫ್ ಎಕ್ಸ್ ಎಕ್ಸ್ ಮಾಡಿದ್ರೆ ಏನು ಬರ್ತದೆ ನೋಡು ಇದು ಮತ್ತೆ ಎಕ್ಸೆಲ್ ಮಾಡಿದ್ನು ಮತ್ತೆ ಎಕ್ಸೆಲ್ ಮಾಡಿದ್ರೆ ಏನಾಗ್ತದೆ ಮೈನಸ್ ಎಕ್ಸ್ ಆಸ್ ಇಟ್ ಈಸು ಹೌದಾ ಮೈನಸ್ ಎಕ್ಸ್ ಆಸ್ ಇಟ್ ಈಸು ಇದೇನಾಗ್ತದೆ ಮತ್ತೆ minus 3 by 2 x square plus y square plus z square minus 3 by 2 minus 1 minus 5 by 2 into 2x ಮತ್ತೆ 2 ಕ್ಯಾನ್ಸಲ್ ಅವಾಗ ಏನು ಉಳಿತು ನೋಡು
3x square into x square plus y square plus z square to the power minus 5 by 2. Any doubt? ಇದು ಒಂದರದಾತು ನೋಡಲಿ, ಇದನ್ನ ಕಾನ್ಸ್ಟೆಂಟ್ ಇಟ್ಕೊಂಡು ಇದ್ರದ್ದು ಮಾಡಿದ್ವಿ ಈಗ ನಾವು. ಬಟ್ ಈಗ ಇದನ್ನ ಕಾನ್ಸ್ಟೆಂಟ್ ಇಟ್ಕೊಂಡು ಇದ್ರದ್ದು ಮಾಡ್ಬೇಕಲ್ಲ. ಈಗ ಪ್ಲಸ್ ಇಲ್ಲಿ ಬರ್ಬೇಕಲ್ಲ, ಪ್ಲಸ್ ಮೈನಸ್ ಮೈನಸ್ x square plus y square plus z square to the power minus 3 by 2. ಅವಾಗ x square plus y square plus z square minus 3 by 2. ಇದು ಒಂದಾತು. ಹಿಂಗೆ ಎಫ್ ವೈ ಮಾಡಿದ್ರೆ ಏನು ಬರ್ತೈತಿ? ಸೇಮ್ 3y square x square plus y square plus z square ಮೈನಸ್ ಇದು ಮೈನಸ್ ಮೈನಸ್ x square plus y square plus z square minus 3 by 2. ಸೇಮ್ ಡಾಲ್ರಲ್ಲಿ ಕಾಮನ್ ತಗೊಂಡು ಹಾಂ, ಆಮೇಲೆ ಮಾಡೋಣ. 3 z square into x square plus y square plus z square minus x square minus y square plus z square minus 3 by 2. ಅಷ್ಟು ಕೂಡಿಸ್ಬೇಕೀಗ. ಕೂಡಿಸಿದ ಫಸ್ಟ್ ಟರ್ಮ್ಸ್ ಏನೇನದ ನೋಡಿ, ಬೇರೆ ಕಲರ್ ತಗೋ. ಇದು ಟರ್ಮು, ಇದು ಟರ್ಮು, ಇದು ಟರ್ಮು. ಅದ್ರೊಳಗೆ ಏನು minus 5 by 2 minus 5 by 2. ಅದ್ರೊಳಗೆ ಏನು ಕಾಮನ್ ಐತಿ? x square plus y square plus z square to the power minus 5 by 2 ಕಾಮನ್. ಬ್ರ್ಯಾಕೆಟ್ ಒಳಗೆ 3x square plus 3y square plus 3z square minus x square plus y square plus z square minus 3 by 2. ಈಗ ಇದ್ರೊಳಗಡೆ 3 ಕಾಮನ್ ತೆಗೆದು ಅಂತ ತಿಳ್ಕೊ. ಇದು 3 ಕೂಡಿಸಿರಿ ಏನಾಯ್ತು? 1 2 3 3 ಆತಿಲ್ಲ ಇದು. ಓಕೆ, 3 ಕಾಮನ್ ತೆಗೆದ್ರೆ ಏನು ಬರ್ತದೆ? x square plus y square plus z square. ನೆಕ್ಸ್ಟ್ x square plus y square plus z square minus 5 by 2 minus 3 x square plus y square plus z square minus 3 by 2. minus 5 by 2 plus 1 ಏನಾಯ್ತು? minus 5 by 2 minus 3 by 2 ಆಯ್ತು, ಹೌದಲ್ಲ? 3 into x square plus y square plus z square minus 3 by 2 minus 3 into x square plus y square plus z square minus 3 by 2. ಕ್ಯಾನ್ಸಲ್ ಆನ್ಸರ್ 0. ಅಮ್ಮ ದೇವರೇ, ನೀನು ಜೀರೋನೇ ಬರಬೇಕಾಗಿತ್ತು. ಈ ಕೆಲಸವನ್ನು ನೀನೇ ಏಕೆ ಮಾಡಬಹುದು ದೇವರೇ? ಪ್ರಭುಗಳೇ, ಈ ಕೆಲಸವನ್ನು ಮೊದಲೇ ಏಕೆ ಹೇಳಬಾರದಿತ್ತು? ಹೌದಾ? ಏನೇ ಡೌಟ್? ನೆಕ್ಸ್ಟ್ ಕ್ವಶನ್ ಕೊಡ್ಲಿ. ಈ ಕ್ವಶನ್ ನೋಡಕ ಅಷ್ಟು ದೊಡ್ಡದೈತಿ ಇದು. ಇನ್ನು ಸ್ವಲ್ಪ ತಲೆ ಓಡಿಸ್ತೀರಿ ಹೆಂಗ? ನೋಡಿ ಬರ್ತೀನಿ. ಎಫ್ ಇಸ್ ಈಕ್ವಲ್ ಟು a0 x to the power n plus a1 x to the power n minus 1 into y plus a2 x to the power n minus 2 into y to the power y square plus a3 x to the power n minus 3 y to the power 3 plus dash 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 an y to the power n. ಇದು equation. Find x df by dou f by dou x plus y dou f by dou y is equal to options a f by n, b n by f, c n into f, d n root f. ಏನು ಮಾಡ್ತೀರಿ ಲೆಕ್ಕ? ಇಲ್ಲ ನೋಡು, ಇದಿಷ್ಟು ಟರ್ಮ್ದು ಪವರ್ ಎಷ್ಟು? ಎನ್. ಇದಿಷ್ಟರದ್ದು ಪವರ್ ಟರ್ಮ್ ಎಷ್ಟು? n minus 1. ಇಲ್ಲೊಂದು 1 ಇರುತ್ತಲ್ಲ, n minus 1 plus 1, ಹೌದಲ್ಲ? n ಆತಿಲ್ಲ. ಇದಿಷ್ಟರದ್ದು ಟರ್ಮ್ ಎಷ್ಟು? ಇದಿಷ್ಟು ಟರ್ಮ್ ಎಷ್ಟು? ಇದ್ರದ್ದು ಟರ್ಮ್ ಪವರ್ ಎಷ್ಟು? ಹಾಗಾದ್ರೆ ಇದು ಹೋಮೋಜಿನಿಯಸ್ ಆಯ್ತಾ? ಓಕೆ, ಇದು ಎಕ್ಸ್ ಎಫ್ ಎಕ್ಸ್ ವೈ ಎಫ್ ಆಯ್ತಾ? ಅಂದ್ರೆ ಎನ್ ಎಫ್. ಹೌದ್ರಲ್ಲ ರೀ, ತಿಳಿದಾ? ಮತ್ತೆ ಟಿಕ್ ಅಂತ ನೋಡೋರ್ಗೆ ಏನ್ ಅನ್ಸುತ್ತೆ? ಸರ್ ನಾವು ಮ್ಯಾಥ್ಸ್ ಓದಿದಿಲ್ರಿ ಸರ್, ಅದಕ್ಕೆ ಬರಲೇ ಇಲ್ರಿ ಅಂತಾರ. ಇದ್ರೊಳಗೆ ಏನೈತಿ? ಬರೀ ಫಾರ್ಮುಲಾ ಬಯಾಟಕ್ಕೆ ಮುಗಿದೋಯ್ತು. ಏನು ಡೌಟ್? ಓಕೆ, ಇನ್ನೊಂದು ಮಾಡ್ತೀರಿ. ಲಾಸ್ಟ್ ಕ್ವಶನ್ ಆಫ್ ದಿಸ್ ವಿಡಿಯೋ ಬರ್ಕೊ. ಎಫ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2z ಸ್ಕ್ವೇರ್ ಇಂಟು
y square plus z square. The partial differentiation of the function with respect to x. ಏನಂತ partial differentiation of the function with respect to x at x equal to 2, y equal to 1, z equal to 3 is. ಇದು ಆಪ್ಷನ್ ಎಂಟ್ರಿ ಅಲ್ಲಿ ಆಪ್ಷನ್ ಕ್ವಶನ್ ಅಲ್ಲಿ ಬೇಕಾದ್ರೆ ಬರ್ಕೊಡ್ರಿ. ಆಪ್ಷನ್ ಎ 20, ಆಪ್ಷನ್ ಬಿ 40, ಆಪ್ಷನ್ ಸಿ -20, ಆಪ್ಷನ್ ಡಿ -40. ಮಾಡೋಣ. ಏನ್ ಮಾಡ್ಬೇಕಂತ? ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಬೇಕಷ್ಟೇ. ಮಾಡೋಣ. ಮಾಡು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಫಸ್ಟ್ ಟರ್ಮ್ ಏನು ಮಾಡೋಣ? ಹಾಗೆ ಇಟ್ಕೋ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2z ಸ್ಕ್ವೇರ್ ಹಾಗೆ ಇಟ್ಕೋ. ಇದನ್ನು ವಿತ್ ರೆಸ್ಪೆಕ್ಟ್ ಏನು ಮಾಡು? ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರ್ತದೆ? 0. ಮುಗಿತಾ? ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ಹಾಗೆ ಇಟ್ಕೋ. ಇದನ್ನು ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದ್ರೆ ಏನಾಗುತ್ತೆ? 2x ಪ್ಲಸ್ 0. ಮುಗಿತಾ? ಇಲ್ಲ, ಬಟ್ ಮಾಡ್ಕೊಂಡು ನಾವು ನೀವು ಡೈರೆಕ್ಟ್ ಇಲ್ಲಿಗೆ ಬಂದ್ಬಿಡ್ತೀವಿ. ಅರ್ಥ? ನಾ ಗೊತ್ತಿದ್ದಿಲ್ಲ ಅಂತ ಮುಂದುವರೆದೆ, ನನಗೂ ಏನು ಪ್ರಾಬ್ಲಮ್ ಆಗಲಿಲ್ಲ. ನಿನ್ಗೆ ಗೊತ್ತಿತ್ತು ಅಂತ ಮುಂದುವರೆದು ನಿನಗೇನು ಪ್ರಾಬ್ಲಮ್ ಆಗಿದೆ. ಓಕೆ, ಇದೇನಾಯ್ತದು? ಗೋಯಿಂದ. ಅವಾಗ ಇದನ್ನ ಏನು ಮಾಡ್ಬೇಕು? ಇದನ್ನ ಹಾಕ್ಬಿಡ್ಬೇಕು. ಈಗ y ಈಕ್ವಲ್ ಟು ಎಷ್ಟು? 1 ಸ್ಕ್ವೇರ್. z ಈಕ್ವಲ್ ಟು ಎಷ್ಟು? 3 ಸ್ಕ್ವೇರ್. ಓ ಈ ಮೈನಸ್ ಆಯ್ತಾನ? ಇಲ್ಲ ಓಕೆ. x ಈಕ್ವಲ್ ಟು ಎಷ್ಟು? 2 ಇಂಟು 2. ಆನ್ಸರ್ 3 9 1 10 240 ಆನ್ಸರ್. ಮತ್ತು ಎಷ್ಟು ಈಜಿ ಐತೆ ನೋಡು. ಥ್ಯಾಂಕ್ ಯು ವೆರಿ ಮಚ್. ದಿಸ್ ಈಸ್ ಯುವರ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಷನ್ ಆ್ಯಂಡ್ ಟೋಟಲ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಬೇರೆ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನ ಪ್ರಾಕ್ಟೀಸ್ ಕ್ಲಾಸಲ್ಲಿ ಮಾಡೋಣ. ಥ್ಯಾಂಕ್ ಯು.